सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं चक्रं यस्य भुजाग्रमेते ललितं विद्युत्प्रभं प्राजते शङ्खो यस्य विराजते करतले सम्पूर्णचन्द्रप्रभः माला यस्य चम्पका सतिलका शाशोकनीलोत्पला सोऽस्मान् पातु षडर्धविक्रमगतिस्त्रैलोक्यनाथो हरिः प्रथमो हनुमान् नाम द्वितीयो भीमयेव च पूर्णप्रज्ञतृतीयस्तु भगवत्कारसाधकः कामधेनुर्यथा पूर्वं सर्वाभीष्टफलप्रद तथा कलौ वारिराजश्रीपादो भीष्टदः सतान् भवते तनुभावादिडमोऽपि वाग्मी जडमधरपि जन्तर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ಸ್ವಸ್ತಿಯಸ್ತು ಸತಾಂ ಸನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ಕ್ರೋಷ್ಟುವಿನ ವಂಶದ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಬಂದದ್ದು ಯಾದವರು ಕೃಷ್ಣನ ಚರಿತ್ರೆ. ಶ್ರುತದೇವೋಪಜಾತಸ್ತು ನೈಷಧಿರ್ಯಾ ಪ್ರತಿಶ್ರುತಃ ಏಕಲವ್ಯೋ ಮಹಾರಾಯ ನಿಷಾದೈಃ ಪರಿವರ್ಧಿತಃ ಅಂತ ಶ್ಲೋಕವನ್ನು ಹೇಳಿದ್ದಾರೆ. ಅಂದರೆ ಶ್ರುತದೇವಿಯಿಂದ ಹುಟ್ಟಿದವನೇ ನೈಷಧಿ ಅಂತ ಪ್ರಸಿದ್ಧ. ಹಾಗಾಗಿ ನೈಷಧರಿಂದ ಬೆಳೆಸಲ್ಪಟ್ಟವನು ಇವನನ್ನೇ ಏಕಲವ್ಯ ಅಂತ ಕರೀತಾರೆ. ಹಾಗಾದ್ರೆ ಏಕಲವ್ಯ ಯಾರು ಕೇಳಿದ್ರೆ ಯಾರೋ ಕಾಡಿನಲ್ಲಿ ಹುಟ್ಟಿಕೊಂಡವಲ್ಲ, ಅವ ಕ್ಷತ್ರಿಯನೇ. ಆದರೆ ಇವತ್ತು ಜಗತ್ತಿನಲ್ಲಿ ಎಲ್ಲರೂ ಏಕಲವ್ಯನನ್ನು ಬಹಳ ಒಳ್ಳೆಯ ಒಂದು ಪಾತ್ರವನ್ನಾಗಿ ಚಿತ್ರಿಸ್ತಾ ಇದ್ದಾರೆ. ಆದರೆ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ, ಈತನನ್ನು ಏಕಲವ್ಯನನ್ನು ಗಡಿಪಾರು ಮಾಡಿದ್ರು ಅಂತ ಹೇಳ್ತಾರೆ. ಆತ ಮಾಡಿದ ಕುಕೃತ್ಯಕ್ಕೆ ಗಡಿಪಾರು ಮಾಡಿದ್ರು. ಅವನ ಕೆಟ್ಟ ಒಂದು ಚಿಂತನೆ ಇತ್ತು. ಹಾಗಾಗಿ ಸಿಟ್ಟುಗೊಂಡ ಇವ ಕೃಷ್ಣನ ಮೇಲೆ ತಾನು ಹಾಗೂ ಯಾದವರ ಮೇಲೆಲ್ಲ ಸೇಡು ತೀರಿಸಿಕೊಳ್ಳಬೇಕು ಅಂತ ಅಧ್ಯಯನವನ್ನು ಮಾಡ್ತಾ ಇದ್ದ ಕಾಡಿನಲ್ಲಿ. ಅದಕ್ಕೋಸ್ಕರ ದ್ರೋಣಾಚಾರ್ಯರು ಅವನ ಕೈಯ ಹೆಬ್ಬೆಟ್ಟನ್ನು ಅಂಗುಲಿಯನ್ನು ಕೊಡು ಅಂತ ಕೇಳಿದ್ರೆ ಹೊರತು ಏನೋ ಅರ್ಜುನನಿಗೆ ಪ್ರತಿಸ್ಪರ್ಧಿ ಈತ ಆಗ್ತಾನೆ ಅಂತ ಅಲ್ಲ. ಎಷ್ಟು ಕೇಳಿದ್ರೆ ಮುಂದೆ ಈತ ಇವನ ಜೊತೆಗೆ ಯುದ್ಧ ಆಗಬೇಕಾದ್ರೆ, ಕೃಷ್ಣನ ಜೊತೆಗೆ ಯುದ್ಧ ಆಗಬೇಕಾದ್ರೆ ದಂತವಕ್ತರನೊಟ್ಟಿಗೆ ಸೇರಿಕೊಂಡು ಕೃಷ್ಣನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಹಾಗಾಗಿ ಒಂದು ವ್ಯಕ್ತಿಯ ಚರಿತ್ರೆ ಕೇವಲ ಒಂದು ಭಾಗ ನೋಡಿದ್ರೆ ಗೊತ್ತಾಗೋದಿಲ್ಲ, ಪೂರ್ತಿ ವಿಮರ್ಶೆ ಮಾಡಿದ್ರೆ ಗೊತ್ತಾಗ್ತದೆ ಒಳ್ಳೆಯವನೋ ಕೆಟ್ಟವನೋ ಅಂತ ಹೇಳಿ. ಅದನ್ನು ಮುಂದೆ ಬೇರೆ ಕಡೆ ಎಲ್ಲ ನಿರ್ಣಯ ಮಾಡಿ ಕೊಡ್ತಾರೆ. ಹೀಗೆ ವತ್ಸವತೆ ತ್ವಪುತ್ರಾಯ ವಸುದೇವ ಪ್ರತಾಪವಾನ್ ಅಭ್ಯರ್ದದೌ ಸುತಂ ವೀರಂ ಶೌರಿಹಿ ಕೌಶಿಕಮೇವ ಚ. ವತ್ಸಾವತ ಅಂತ ಇದ್ದ, ಅವನಿಗೆ ಸಂತಾನವೇ ಇರಲಿಲ್ಲ. ಹಾಗಾಗಿ ಪ್ರತಾಪಶಾಲಿಯಾದ ವಸುದೇವನ ತನ್ನ ಮಕ್ಕಳಾದ ಶೌರಿ ಮತ್ತೆ ಕೌಶಿಕರನ್ನು ಜಲದಾನ ಪೂರ್ವಕವಾಗಿ ದಾನ ಮಾಡಿದವರಿಗೆ. ಅಂದ್ರೆ ಈ ಮಗನನ್ನು ನಿನಗೆ ಕೊಡ್ತೇನೆ ಅಂತ ದಾನ ಮಾಡಿದ. ಗಂಡೂಷಾಯ ತ್ವಪುತ್ರಾಯ ವಿಶ್ವಕ್ಸೇನೋ ದದೌ ಸುತಂ ಚಾರುದೇಷ್ಟಂ ಸದಾಚಾರಂ ಪಾಂಚಾಲಂ ಕೃತಲಕ್ಷಣಂ. ಸಂತಾನಹೀನನಾದಂತಹ ಗಂಡೂಷ, ಅವನಿಗೆ ವಿಶ್ವಕ್ಸೇನ ಚಾರುದೇಷ್ಣ ಅಂತ ಸದಾಚಾರ ಸಂಪನ್ನರಾದಂತಹ ಮತ್ತೆ ಪಾಂಚಾಲ ಕೃತಲಕ್ಷಣ ಎಂಬುವರನ್ನೆಲ್ಲ ಹುಟ್ಟಿಕೊಳ್ತಾರೆ, ನೀಡಿದ್ರು ಅಂತ ಕೊಡ್ತಾರೆ. ಅಸಂಗ್ರಾಮೇಣ ಯೋ ವೀರೋ ನಾವರ್ತದ ಕದಾಚನ ರುಗ್ಮಿಣಿಯೋ ಮಹಾಬಾಹು ಕನಿಯಾನ್ ಪುರುಷರ್ಷಭ. ಅಲ್ಲಿನ ಮುಂದೆ ರುಗ್ಮಿಣಿಯ ಕೊನೆಯ ಮಗನಾಗಿದ್ದವನು ಚಾರುದೇಷ್ಣ ಅಂತ, ಅವನು ಸರ್ವಸಮರ್ಥ ಅಂತ ಹೇಳ್ತಾರೆ. ಆತ ಏನು ಮಾಡ್ತಾ ಇದ್ದ ಕೇಳಿದ್ರೆ ಯುದ್ಧದಲ್ಲಿ ಶತ್ರುಗಳನ್ನು ಸದೆ ಬಡಿತಾ ಇದ್ದ, ಅಪರಾಜಿತನಾಗಿದ್ದ. ಚಾರುದೇಷ್ಣ ಅಂತ ಹೇಳಿದ್ರೆ ಅಷ್ಟು ಪರಾಕ್ರಮಶಾಲಿಯಾಗಿದ್ದ ಅಂತ ಕೊಡ್ತಾರೆ. ಅಲ್ಲಿ ವಾಯಸಾನಾಂ ಸಹಸ್ರಾಣಿ ಪ್ರಯಾತಂ ಪೃಷ್ಠತೋನ್ವಯ ಚಾರು ಮಾಂಸಾನಿ ಭೋಕ್ಷ್ಯಾಮ್ಯಶ್ಚಾರುದೇಷ್ಣ ಹತಾನಿತಿ. ರಾಜ ಹೋಗ್ತಾ ಇದ್ರೆ ಅಂದರೆ ಚಾರುದೇಷ್ಣ ಹೋಗ್ತಾ ಇದ್ರೆ ಕಾಗೆಗಳೆಲ್ಲ ಅವನ ಹಿಂಬಾಲಿಸ್ತಾ ಇದ್ದವಂತೆ. ಅಲ್ಲ, ಇದರಲ್ಲಿ ದೊಡ್ಡ ಸಂಗತಿ ಅಂತ ಯಾರ್ಯಾರೋ ಹಿಂಬಾಲಿಸ್ತಾರೆ, ಇದು ಕಾಗೆಗಳು ಹಿಂಬಾಲಿಸ್ತದೆ ಹೇಳಿದ್ರೆ ಏನು ಕೇಳಿದ್ರೆ ಮತ್ತೆಂಥದ್ದು ಅಲ್ಲ. ಮತ್ತೆ ಅವರುಗಳೆಲ್ಲ ಯಾಕೆ ಬರ್ತಾ ಇದ್ರು ಗೊತ್ತಾ? ಚಾರುದೇಷ್ಣ ಬಂದು ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋದ್ರೆ ಒಂದಿಷ್ಟು ಜನರನ್ನು ಕೊಂದು ಹಾಕ್ತಾನೆ. ಕೊಂದು ಹಾಕಿದ್ರೆ ಮಾಂಸಗಳು ನಮಗೆ ಸಿಗ್ತದೆ ಅಂತ ಕಾಗೆಗಳು ಅವನು ಹೋದ್ರೆ ಅವನೊಟ್ಟಿಗೆ ಫಾಲೋ ಮಾಡಿಕೊಂಡು ಬರ್ತಾ ಇದ್ದು ಅಂತ ಹೇಳುವುದಕ್ಕೋಸ್ಕರ ವಾಯಸಾನಿ ಸಹಸ್ರಾಣಿ ಪ್ರಯಾತಂ ಪೃಷ್ಠತೋನ್ವಯ ಅಂತ 1000 ಸಾರೆ ಕಾಗೆಗಳು ಅವನು ಒಟ್ಟಿಗೆ ಬರ್ತಾ ಇದ್ದಂತೆ. ಅಂದ್ರೆ ಇವನು ಅಂತ ಪರಾಕ್ರಮಿ ಅಂತ ಹೇಳುವುದಕ್ಕೆ
ಒಂದು ಒಳ್ಳೆ ರೀತಿಯಾಗಿ ಹೇಳ್ತಾರೆ. ಚಾರುವನು ಮಿಷ್ಟಾನ ಭಕ್ಷ್ಯಾನ್ ದ್ವಿಷತಿ ಅಸ್ತ್ರಜತೀತಿ ಚಾರುದೇಷ್ಟ ಅಂತ. ಒಳ್ಳೆ ಒಳ್ಳೆ ನಮಗೆ ಮೃಷ್ಟಾನ್ನವನ್ನು ಕೊಡ್ತಾನೆ ಇವ ಚಾರುದೇಷ್ಣ ಅಂತ ಅವುಗಳು ಭಾವಿಸ್ತಾ ಇದ್ರಂತೆ. ತಂತ್ರಿಪಾಲಶ್ಚ ಸುತೌ ಕನಕಲಸ್ಯತು ವಿತತಶ್ಚಾಹ್ವನಶ್ಚ ವಿತತಶೋಹಾನುಶ್ಚೈವ ವೀರೌ ತಾವಪಿ ಭಾರತ. ಕನಕಲ ಅಂತ ಇದ್ದಲ್ಲ, ಅವನಿಗೆ ತಂತ್ರಿಚಿತ್ ತಂತ್ರಿಪಾಲ ಅಂತ ಇಬ್ಬರು ಮಕ್ಕಳು. ಪಾಪ ಈಗಿನ ಮಕ್ಕಳಿವರಿಗೆ ಗೊತ್ತಾಗ್ಲಿಲ್ಲ, ತಂತ್ರಿ ಮಕ್ಕಳಿಗೆ ಇದೇ ಹೆಸರು ಇಡ್ತಾ ಇದ್ರು, ತಂತ್ರಿಪಾಲ ಮತ್ತೆ ತಂತ್ರಿಜಿತ್ ಅಂತ ಇಬ್ರು ಮಕ್ಕಳಿದ್ರು ಅಂತ ಹೇಳ್ತಾರೆ. ಜೊತೆಗೆ ಇನ್ನಿಬ್ರು ಮಕ್ಕಳಿದ್ರು, ವಿತಥಾಶ್ವ ಹನು ಅಂತ ವೀರರಾಗಿದ್ರು. ಶ್ಯಾಮಪುತ್ರ ಶಮೀಕಸ್ತು ಶಮೀಕೋ ರಾಜ್ಯಮಾವಹತ ಜಿಗುಪ್ಸಮಾನೋ ಭೋಜತ್ವಂ ರಾಜಸೂಯಮವಾಪಸಃ ಅಜಾತಶತ್ರು ಶತ್ರುಣಂ ಜಜ್ಞೇ ತಸ್ಯ ವಿನಾಶಿನಃ. ಇನ್ನು ವಸುದೇವನಿಗೆ ಇನ್ನೊಬ್ಬ ಸೋದರ ಇದ್ದ, ಅವನು ಶ್ಯಾಮ ಅಂತ. ತನ್ನ ಮಗನಾದ ಶಮೀಕನಿಗೆ ರಾಜ್ಯವನ್ನು ಕೊಟ್ಟ. ಹಾಗಾಗಿ ಶಮೀಕ ಇತ್ಯಾದಿಗಳೆಲ್ಲ ಹಿಂದೆ ಬೇರೆಯವರು ಕೂಡ ಇತ್ತು ಹೆಸರು. ತನ್ನ ಆಧಿಪತ್ಯದಲ್ಲಿ ಜಿಗುಪ್ಸೆಗೊಂಡು ತನ್ನ ರಾಜ್ಯವನ್ನು ದಾನ ಮಾಡಿ ಹೋದವ ಅಂತ ಹೇಳ್ತಾರೆ. ರಾಜಸೂಗೆ ಯಾಗ ಮಾಡಿದಂತೆ ಮಾಡಿ ಶತ್ರುಗಳಿಗೆಲ್ಲ ಸೋಲಿಸಿ ಅಜಾತ ಶತ್ರು ಅಂತ ಅನಿಸಿದ ಇವನು. ಇವನಿಗೆ ಒಬ್ಬ ಮಗ ಹುಟ್ಟಿದವನೇ, ಅವನ ಹೆಸರು ವಿನಾಶನ ಅಂತ ಹೆಸರು. ವಸುದೇವಸ್ಯ ತು ಸುತಾನ್ ಕೀರ್ತಯಿಷ್ಯಾಮಿ ತಾನ್ ಶೃಣು. ಹೀಗೆ ವಸುದೇವನ ಮಕ್ಕಳ ಹೆಸರನ್ನು ಅಂದ್ರೆ ಸಂತಾನವನ್ನು ಹೇಳ್ತೇನೆ ಕೇಳು. ವೃಷ್ಣೇ ಸ್ತ್ರಿವಿಧಮೇ ತತ್ತು ಬಹುಶಾಖಂ ಮಹೋಜಸಂ ಧಾರಯನ್ ವಿಪುಲಂ ವಂಶಂ ನಾನರ್ಥೈರಿಹ ಯಜ್ಯತೆ. ಇನ್ನು ವೃಷ್ಣಿಯ 3 ವಿಧವಾದ ವಂಶದ ಕುಡಿಯನ್ನು ನಿಮಗೆ ವರ್ಣಿಸ್ತೇನೆ ಅಂತ ಹೇಳ್ತಾರೆ. ಅದು ಬಹುಶಾಖೆಯಾಗಿ ಬಹು ವಿಭಾಗವಾಗಿ ಮೂಡಿ ಬಂದಿದೆ. ಹಾಗಾಗಿ ಯಾರು ಇದನ್ನು ತಿಳ್ಕೊಳ್ತಾರೋ ಅವರಿಗೆ ಅನರ್ಥಗಳು ಆಗುವುದಿಲ್ಲ ಅಂತ ಕೊಡ್ತಾ ಇದ್ದಾರೆ. ವಿಪುಲಂ ವಂಶಂ ನ ಅನರ್ಥೈರಿಹ ಯುಜ್ಯತೆ. ಹಾಗಾದ್ರೆ ಏನು ಸಾರ್ಥಕ್ಯ ಆಗತ್ತೆ, ಇದನ್ನು ಕೇಳಿದ್ರೆ ಅವರಿಗೆ ಅನರ್ಥ ಆಗುವಂಥದ್ದು ತಪ್ಪಿ ಹೋಗತ್ತೆ. ಹಾಗಾಗಿ ವಸುದೇವನ ವಂಶ ವಿಸ್ತಾರವನ್ನು ಹೇಳ್ತಾ ಇದ್ದಾರೆ. ವೈಶಂಪಾಯನ ಉವಾಚ ಯಾ ಪತ್ನ್ಯೋ ವಸುದೇವಸ್ಯ ಚತುರ್ದಶ ವರಾಂಗನಾಃ ಪೌರವೀ ರೋಹಿಣೀ ನಾಮ ಇಂದಿರಾ ಚ ತಥಾವರ ವೈಶಾಖೀ ಚ ತಥಾ ಭದ್ರಾ ಸುನಾಮ್ನಿ ನೈವ ಪಂಚಮೀ ಸಹದೇವ ಶಾಂತಿದೇವ ಶ್ರೀದೇವ ದೇವರಕ್ಷಿತಾ ವೃಕದೇವ್ಯುಪದೇವಿ ಚ ದೇವಕೀ ಚೈವ ಸಪ್ತಮಿ ಸುತನುರ್ಬಡವಾ ಚೈವ ದ್ವೇ ಏತೆ ಪರಿಚಾರಿಕಿ. ಇಷ್ಟು ಜನರ ಅವನ ವಸುದೇವನ ವಂಶ ಅಂತ ಹೇಳ್ತಾರೆ. ವಸುದೇವನಿಗೆ 14 ಮಂದಿ ಪತ್ನಿಯರಿದ್ರು ಅಂತ ಹೇಳ್ತಾರೆ. ಅವರ ಹೆಸರು ಪೌರವಿ, ರೋಹಿಣಿ, ಇನ್ನು ಇಂದಿರಾ. ಇಂದಿರಾ ಹೇಳಿದ್ರು ಉತ್ತಮಳಾದ ಇಂದಿರಾ ಅಂತ ಕೊಡ್ತಾರೆ. ಇನ್ನು ವೈಶಾಖಿನಿ, ಇನ್ನು ಉತ್ತಮ ಹೆಸರುಳ್ಳಂತ ಭದ್ರ, ವಸುದೇವ, ಶಾಂತಿದೇವ, ಶ್ರೀದೇವ, ದೇವರಕ್ಷಿತ, ಮೃಕದೇವಿ, ಕುಪದೇವಿ, ಇನ್ನು ದೇವಕಿ, ಇನ್ನು ಅಂತ ಇಷ್ಟು ಹೇಳಿ ಸುತನು ಮತ್ತೆ ಮಡವ ಅಂತ ಇಬ್ರು ಪರಿಚಾರಿಕೆಯರಿದ್ದರು ಅಂತ. ಅಂದ್ರೆ ಅರ್ಥಾತ್ ಅವರು ಭೋಗಪತ್ನಿಯರು ಅಂತ. ಹೀಗೆ ಒಟ್ಟಿಗೆ 14 ಜನ ಇದ್ದರು ಅಂತ ಕೊಡ್ತಾರೆ. ಪೌರವೀ ರೋಹಿಣೀ ನಾಮ ಬಾಲ್ಹಿಕಸ್ಯಾನುಜಾ ಭವತ್ ಜ್ಯೇಷ್ಠ ಪತ್ನಿ ಮಹಾರಾಜ ದೈತಾನಕದುಂದುಬೇಹೇ. ಪೌರವಿ ಎನ್ನುವವಳು ರೋಹಿಣಿ. ರೋಹಿಣಿ ಬಾಲ್ಹಿಕ ರಾಜನ ತಂಗಿಯಾಗಿದ್ಲು ಅಂತ ಕೊಡ್ತಾರೆ. ಬಾಲ್ಹಿಕ ರಾಜನನ್ನು ಬಹಳಷ್ಟು ಹೊಗಳಿ ಹೇಳಿದ್ರು. ಹಾಗಾಗಿ ಆನಕದೊಂದಿಗೆ ಎನಿಸಿದಂತಹ ವಸುದೇವನ ಪತ್ನಿ ಅದು ರೋಹಿಣಿ. ಆಕೆ ಮೊದಲ ಹೆಂಡತಿ, ಜ್ಯೇಷ್ಠ ಭಾರ್ಯೆ ಅಂತ ಹೇಳ್ತಾರೆ. ಜ್ಯೇಷ್ಠ ಪತ್ನಿ ಮಹಾರಾಜ ಅಂತ ಮೊದಲ ಹೆಂಡತಿ ಅಂತ ಹೇಳ್ತಾ ಇದ್ದಾರೆ. ಲೇಭೆ ಜ್ಯೇಷ್ಠಂ ಸುತಂ ರಾಮಂ ಸಾರಣಂ ಶಠಮೀವ ಚ ದುರ್ದಮಂ ದಮನಂ ಶುಭ್ರಂ ಪಿಂಡಾರಕ ಕುಶೀನರೌ. ಇನ್ನು ಜ್ಯೇಷ್ಠ ಪತ್ನಿಯಾದಂಥ ರೋಹಿಣಿಯಾಗಿದ್ದಾಳೆ. ಅವನಿಂದಾಗಿ ಮುಂದೆ ರಾಮನೆಂಬ ಬಲಭದ್ರನನ್ನು ಜ್ಯೇಷ್ಠ ಸುತನನ್ನಾಗಿ ಪಡಿತಾಳೆ ರೋಹಿಣಿ. ಹಾಗೆಯೇ ಸಾರಣ, ಶಠ, ದಮನ, ದುರ್ದಮ, ಶುಭ್ರ, ಪಿಂಡಾರಕ, ಕುಶೀನರು ಅಂತ ಈ ಮಕ್ಕಳನ್ನೆಲ್ಲ ಪಡೆದಿದ್ಲು. ಚಿತ್ರನ್ನಾಮ ಕುಮಾರೀಂಚ ರೋಹಿಣ್ಯಷ್ಟೌ ವ್ಯಜಾಯತ ಚಿತ್ರ ಸುಭದ್ರೇ ಪುನರ್ವಿಖ್ಯಾತ ಕುರುನಂದನ. ಚಿತ್ರ ಅಂತ ಪ್ರಸಿದ್ಧಳಾದವಳು. ಅವರು ಯಾರು ಕೇಳಿದ್ರೆ ಅದು ರೋಹಿಣಿ ಅಂತ ಹೇಳ್ತಾರೆ. ಹಾಗೆ ಅಂದ್ರೆ ರೋಹಿಣಿಯ ಮಗಳಾಗಿ ಬಂದವಳು ಚಿತ್ರ ಅಂತ. ರೋಹಿಣಿ ಎನ್ನುವವಳು ಚಿತ್ರ ಎನ್ನುವ ಕನ್ಯೆಯನ್ನು ಪಡೆದ್ಲು. ಹೀಗೆ ರೋಹಿಣಿ ಒಟ್ಟಿಗೆ 8 ಮಕ್ಕಳನ್ನು ಹಿಡಿದಿದ್ದಾಳೆ. ಚಿತ್ರ ಎನ್ನುವವಳೇ ಮುಂದೆ ಪ್ರಸಿದ್ಧಳಾದದ್ದು ಸುಭದ್ರ ಅಂತ ಹೆಸರೇನಿಲ್ಲ. ಅದವಳದ್ದು ಕಥೆ ಸಾಮಾನ್ಯವಾಗಿ ಬಂದಿದೆ. ಲಂಕೆಯಲ್ಲಿ ಸೀತೆ ಒಟ್ಟಿಗಿದ್ದಂತಹ ಆ ತ್ರಿಜಟೆ ಅಂತ ಹೆಸರಿದ್ದವಳು ಅವಳೇ ಮುಂದೆ ಸುಭದ್ರೆಯಾಗಿ ಬಂದದ್ದು ಅಂತ ಇದು ಆಚಾರ್ಯರು ಬೇರೆ ಕಡೆಯಲ್ಲೇ ಹೇಳ್ತಾರೆ.
ವಸುದೇವಾಚ್ಯ ದೇವಕ್ಯಾಂ ಜಜ್ಞೆ ಶೌರ್ಯರ್ಮಹಾಯಶಾಃ ರಾಮಾಚ್ಯ ನಿಷಠೋ ಜಜ್ಞೆ ರೇವತ್ಯಾಂ ದಯಿತಸ್ತುತಃ ಸುಭದ್ರಾಯಾಂ ರಥಿ ಪಾರ್ಥಾದಭಿಮನ್ಯುರಜಾಯತ ಅಕ್ರೂರಾತ್ ಕಾಶಿಕನ್ಯಾಯಾಂ ಸತ್ಯಕೇತುರಜಾಯತ ವಸುದೇವಸ್ಯ ಭಾರ್ಯಾಸು ಮಹಾಭಾಗಾಸು ಸಪ್ತಸು ಯೇ ಪುತ್ರ ಜಜ್ಞಿರೇ ಶೂರಾ ನರ್ಮತಸ್ಥಾನ ನಿಬೋಧತ. ವಸುದೇವನಿಗೆ ದೇವಕಿಯಲ್ಲಿ ಕೀರ್ತಿಮಂದನಾದಂತಹ ಶೌರಿ ಹುಟ್ಟಿಕೊಂಡ. ಅಂದ್ರೆ ಕೃಷ್ಣ ಹುಟ್ಟಿಕೊಂಡಿದ್ದಾನೆ, ಅವತಾರ ಮಾಡಿದ್ದಾನೆ. ಶೌರಿ ಅಂತ ಕೃಷ್ಣನಿಗೆ ಇನ್ನೊಂದು ಹೆಸರು. ಬಲರಾಮನಿಂದ ರೇವತಿಯ ಮೂಲಕ ನಿಷಠ ಅಂತ ಇನ್ನೊಬ್ಬ ಮಗ ಹುಟ್ಟಿಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಅರ್ಜುನನಿಂದಾಗಿ ಸುಭದ್ರೆಯಿಂದ ಅಭಿಮನ್ಯು ಹುಟ್ಟಿಕೊಂಡ, ಅಕ್ರೂರನಿಂದ ಕಾಶಿಕನ್ಯೆಯಾದ ಸತ್ಯಕೇತು ಅಂತ ಹುಟ್ಟಿಕೊಳ್ತಾನೆ. ವಸುದೇವನ ಪತ್ನಿಯಾದಂತಹ 7 ಮಂದಿಯಲ್ಲಿ ಯಾವ ಮಕ್ಕಳು ಹುಟ್ಟಿದರೋ ಅವರೆಲ್ಲರನ್ನು ಕೂಡ ಶೂರನು ಅಂತ ಕರೀತಾರೆ. ಅವರ ಹೆಸರನ್ನು ಹೇಳುತ್ತೇನೆ ಅಂತ ಹೇಳುತ್ತಾರೆ. ಜಯಶ್ಚ ವಿಜಯಶ್ಚೈವ ಶಾಂತಿದೇವಾ ಸುತಾ ಬುಭೌ ವೃಕದೇವ ಸುನಾಮಾಯಾಂ ಗದಶ್ಚ ಪ್ರತಿತೌ ಸುತೌ ಅಗಾವಾಹಂ ಮಹಾತ್ಮಾನಂ ವೃಕದೇವಿ ವ್ಯಜಾಯಿತ ಅಂತ. ಶಾಂತಿದೇವಿಯಲ್ಲಿ ಜಯ ವಿಜಯ ಅಂತ 2 ಮಕ್ಕಳು, ಸುನಾಮ್ನಿ ಎಂಬುವಲ್ಲಿ ವೃಕದೇವ ಗದ ಅಂತ 2 ಮಕ್ಕಳು, ಹಾಗೆ ಅಗಾಹನನು ವೃಕದೇವಿ ಎಂಬುವಲಿಂದ ಪಡೆದ್ಲು ಅಂತ ಹೀಗೆ ಆ ಮಕ್ಕಳ ಹೆಸರನ್ನು ಹೇಳ್ತಾ ಇದ್ದಾನೆ. ಕನ್ಯಾ ತ್ರಿಗರ್ತರಾಜಸ್ಯ ಭರ್ತಾ ವೈ ಶಿಶಿರಾಯಣ ಜಿಜ್ಞಾಸಾಂ ಪೌರುಷೇ ಚಕ್ರೇ ಚಂದೇ ಚ ಪೌರುಷಾನ್. ತ್ರಿಗರ್ತರಾಜನ ಮಗಳು ವೃಕದೇವಿ ಅಂತ. ಆಕೆ ಶಿಶಿರಾಯಣನ ಗಂಡನಾಗಿದ್ದ, ಅಂದ್ರೆ ಈ ವೃಕದೇವಿಯ ಗಂಡ ಶಿಶಿರಾಯಣ ಅಂತಾಗಿದ್ದ. ತನ್ನ ಪೌರುಷದ ವಿಷಯದಲ್ಲಿ ಜಿಜ್ಞಾಸೆ ಮಾಡ್ತಾ ಇದ್ದ ಅಂತ. ಅಂದ್ರೆ ನಂದು ಸಾಮರ್ಥ್ಯ ಎಷ್ಟು ಗೊತ್ತುಂಟ, ನನ್ನ ಸಾಮರ್ಥ್ಯ ಎಷ್ಟು ಗೊತ್ತುಂಟ. ಈ ತಾಕತ್ತಿದ್ದವರಿಗೆ ಯಾವಾಗಲೂ ಹಾಗೆ, ಏನು ಅಂತ ಹೇಳಿದಿರಿ ನಾನು ಯಾರು ಗೊತ್ತುಂಟ ಅಂತ ಹೇಳಿ ಅದು ಹೇಳಲಿಕ್ಕೆ ಮಾತ್ರ, ತೋರಿಸಿದ್ಲೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಹೇಳ್ತಾರೆ ಜಿಜ್ಞಾಸಾಂ ಪೌರುಷೇ ಚಕ್ರೆ. ಆದರೆ ಪೌರುಷವನ್ನು ಎಂದಿಗೂ ಕೂಡ ತೋರಿಸ್ತಾ ಇರಲಿಲ್ಲ. ತೋರಿಸಿದ್ರೆ ಪೌರುಷ ಅಂತ ಗೊತ್ತಾಗ್ತದೆ, ಇದು ಬಾಯಲ್ಲಿ ಮಾತ್ರ ಹೇಳುದು, ನನ್ಗಂತ ಮಾಡ್ತೇನೆ ಇಂತ ಮಾಡ್ತೇನೆ ಅಂತ ಹೇಳಿ, ಮತ್ತೆ ಎಂಥದ್ದು ಕೇಳಿದ್ರೆ ಎಂತ ಸರಿ ಆ ರೀತಿಯಾದಂಥ ಒಂದು ಕ್ಯಾರೆಕ್ಟರ್ ಅಂತ ತೋರಿಸಿಕೊಡ್ತಾ ಇದೆ. ಕೃಷ್ಣಾಯ ಸಮಪ್ರಖ್ಯೋ ವರ್ಷೇ 12ಮೇ ತದಾ ಮಿಥ್ಯಾಭಿಷಪ್ತೋ ಗಾರ್ಗ್ಯಸ್ಥೋ ಮನ್ಯುನಾಭಿಸಮೀರಿತಃ. ಅವನು ಯಾರು ಕೇಳಿದ್ರೆ ಈತ ತ್ರಿಗರ್ತರಾಜನ ಮಗಳು ವೃಕದೇವಿ. ಅವನಿಗೆ ಹುಟ್ಟಿಕೊಂಡು ಶಿಶಿರಾಯನ ಅಂತ ಗಂಡ ಇದ್ದ ಅಂತ ಹೇಳಿದಿಲ್ಲ. ಅವನು 12 ವರ್ಷ ಕಬ್ಬಿಣಕ್ಕೆ ಸಮಾನವಾದ ಕಾಂತಿ ಉಳ್ಳವನಾಗಿದ್ದ ಅಂತ ಹೇಳ್ತಾರೆ. ಅದಕ್ಕೆ ಅವನಿಗೆ ಕಳೆದರೆ ಕೃಷ್ಣಾಯ ಸಮಪ್ರಖ್ಯೋ ವರ್ಷೇ 12ಮೇ ತದಾ ಅಂತ 12 ವರ್ಷ ತಾನು ತಪಸ್ಸನ್ನು ಮಾಡಿದವ. ಹಾಗಾದ್ರೆ ಏನು ಕೇಳಿದ್ರೆ ಗರ್ಗಮುನಿಯ ಕ್ರೋಧಕ್ಕೆ ತೊಡಗಿದವ ಅಂತ ಹೇಳ್ತಾರೆ. 12 ಕಾಲ ಇವ ಏನು ಮಾಡ್ತಾನೆ ಕೇಳಿದ್ರೆ ರುದ್ರದೇವರನ್ನು ಕುರಿತು ಗಾರ್ಗ್ಯಸ್ತು ಮನ್ಯುನಾಭಿಸಮೀರಿತ ಅಂತ ರುದ್ರದೇವರನ್ನು ಕುರಿತು ತಾನು ತಪಸ್ಸನ್ನು ಮಾಡಿದ್ರಿಂದ ತಾನು ಕೂಡ ಕಬ್ಬಿಣದ ಹಾಗೆ ಬಣ್ಣವನ್ನು ತಾನು ಪಡೆದಿದ್ದ. ಗೋಪಕನ್ಯಾಮುಪಾದಾಯ ಮೈಥುನಾಯೋಪಚಕ್ರಮೇ ಗೋಪಾಲಿ ತಸ್ಯ ತದ್ರೇತೋ ಗೋಪಸ್ತ್ರೀ ವೇಷಧಾರಿಣಿ ಧಾರಯಾಮಾಸ ಗಾರ್ಗ್ಯಸ್ಯ ಗರ್ಭಂ ದುರ್ಧರ್ಷಮಚ್ಯುತಂ ಮಾನುಷ್ಯಾಂ ಗಾರ್ಗಮಾರ್ಯಾಯಾಂ ನಿಯೋಗಾಚ್ಛೂಲಪಾಣಿನಃ ಸ ಕಾಲಯವನೋ ನಾಮ ಜಜ್ಜೇ ಶೂರೋ ಮಹಾಬಲಃ ವೃಷಪೂರ್ವಾರ್ಧಕಾಯಸ್ತು ಅವಹನ್ ಬಾಜಿನೂರಣಿ. ಏನು ಹೇಳಿದ್ರೆ ಇದು ಗರ್ಗರ ಚರಿತ್ರೆಯನ್ನು ಹೇಳ್ತಾರೆ. ಗರ್ಗಾಚಾರ್ಯರು ಬೇರೆ ಬೇರೆ ಕಡೆಯಲ್ಲೂ ಒಂದೊಂದು ರೀತಿಯಾಗಿ ಬಂದಿದೆ. ಗಾರ್ಗ್ಯಾಂ ಗೋಷ್ಠ್ಯಾಂ ದ್ವಿಜಾಂ ಶಾಲಃ ಚಂಡಯಿತ್ಯುಕ್ತವಾನ್ ಯದಾ ಯದೂನಾಂ ಸನ್ನಿಧೌ ಸರ್ವೇ ಜಹುಸುರ್ ಯಾದವಸ್ತತ ಅಂತ ಹೇಳಿ ವಿಷ್ಣು ಪುರಾಣದಲ್ಲಿ ಹೇಳಿದ್ರು. ಯಾದವರೆಲ್ಲ ಸೇರಿದ್ರು. ಯಾದವರ ಗುರುಗಳು ಯಾರು ಹೇಳಿದ್ರೆ ಗರ್ಗಾಚಾರ್ಯರು. ಕೃಷ್ಣನಿಗೆ ನಾಮಕರಣ ಎಲ್ಲ ಮಾಡಿದ್ರು ಗರ್ಗಾಚಾರ್ಯರು. ಹೀಗೆಲ್ಲ ಸೇರುವಾಗ ಮಾತಿಗೆ ಮಾತು ಬೆಳೆದಾಗ ಅಲ್ಲೆಲ್ಲ ಸೇರಿಕೊಂಡಿದ್ರು. ಹಾಗೆಲ್ಲ ತಮಾಷೆ ಮಾಡಿದ್ರು. ಯಾರು ಅಂತ ಹೇಳ್ತಾರೆ, ಇವನ ಭಾವಮೈದ ತಮಾಷೆ ಮಾಡಿದಂತೆ ಗರ್ಗಾಚಾರ್ಯರಿಗೆ. ಏನು ಕೇಳಿದ್ರೆ ಇನ್ನೂ ಕೂಡ ಅವರಿಗೆ ಆಚಾರ್ಯಗೆ ಮಕ್ಕಳಾಗ್ಲಿಲ್ಲ. ಏನು ಬೈದ ಅಂತ ಕೇಳಿದ್ರೆ ಷಂಡಃ ಇತ್ಯುಕ್ತವಾನ್ ದ್ವಿಜ. ಷಂಡ ಅಂತ ಕರೆದನು. ಕರೆದದ್ದೇ ತಾಳೆ, ಬಾಕಿಯವರೆಲ್ಲ ಗೊಳ್ಳ ಅಂತ ನಗಡು. ಓ ಹಂಗ ಇವನಿಗೆ ಮಕ್ಕಳು ಮಾಡೋ ಸಾಮರ್ಥ್ಯ ಇಲ್ವಾ ಅಂತ ಇಷ್ಟು ಹೇಳಿದ ಕೂಡ ಎಲ್ಲರೂ ನಗಾಡಿದ್ರೆ ಇವನಿಗೆ ಸಿಟ್ಟು ಬಂತು. ಗರ್ಗಾಚಾರ್ಯರಿಗೆ ಸಿಟ್ಟು ಬಂದು ಅವ್ರು ಏನು ಮಾಡ್ತಾರೆ, ನಾನು ಸಂತಾನವನ್ನು ಪಡಿತೇನೆ, ನನಗೆ ಮಕ್ಕಳಾಗ್ಲಿಲ್ಲ ಅಂತೆಲ್ಲ ತಮಾಷೆ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿ ತಾನೇನು ಮಾಡ್ತಾನೆ, ತಾನು ಒಂದು ರೊಚ್ಚಿಗೆ ಹೇಳ್ತಾನೆ. ನೋಡಿ, ಕೆಲವರ ಸಿಟ್ಟು ಎಲ್ಲಿಂದೋ ಎಲ್ಲೆಲ್ಲಿಗೋ ಹೋಗಲ್ಲ. ಇವನಿಗೆ ಸಿಟ್ಟು ಯಾರ ಹತ್ರ ಬಂತು ಕೇಳಿದ್ರೆ ಇಡೀ ಯಾದವರ ಹತ್ರವೇ ಬಂತು. ಯಾದವರಿಗೆ ಇಷ್ಟೆಲ್ಲ ಅಹಂಕಾರ ಬಂದದ್ದು ಯಾರಿಂದ? ಕೃಷ್ಣನಿಗೆ. ಹಾಗಾಗಿ ಕೃಷ್ಣ ಸಾಯಬೇಕು, ಕೃಷ್ಣನನ್ನು ಕೊಲ್ಲುವಂತ ಮಗುವನನ್ನು ನಾನು ಹುಟ್ಟಬೇಕು ಅಂತ ಹೇಳಿ ತಪಸ್ಸಿಗೆ ಹೊರಟ.
ತಪಸ್ಸು ಮಾಡಿದ್ದೆಂಥದ್ದು 12 ವರ್ಷ ತಪಸ್ಸು ಮಾಡಿದ. ಎಂಥದ್ದು ಮಾಡಿದ್ದು ಕೇಳಿದ್ರೆ ಗರ್ಭಂ, ಅವನು 12 ವರ್ಷ ತಾನು ಇದು ಕಬ್ಬಿಣದ ಚೂರನ್ನು ತಿಂದು ತಾನು ತಪಸ್ಸನ್ನು ಮಾಡಿದ. ಅಲ್ಲ ಹಾಗೆಲ್ಲ ಎಲ್ಲಾದ್ರೂ ಉಂಟ ಕೇಳಿದ್ರೆ ಲೋಕದಲ್ಲಿ ಗಿನ್ನಿಸ್ ದಾಖಲೆ ಆಗ್ತದೆ ಹೇಳಿ ಕಲ್ಲು ಮಣ್ಣು ತಿನ್ನುವವರು ಇದ್ದಾರೆ ಇಲ್ವಾ? ಮೊಳೆ ತಿನ್ನುದಂತೆ ಬ್ಲೇಡ್ ತಿನ್ನುವುದು, ಹೀಗೆ ಇವನು ಕಬ್ಬಿಣ ತಿಂತ ಇದ್ದ. ತಿಂದದ್ದು ಯಾಕೆ ಕೇಳಿದ್ರೆ ಅದಕ್ಕೆ ಇಲ್ಲಿ ಹೇಳ್ತಾರೆ, ರುದ್ರದೇವರನ್ನು ಒಪ್ಪಿಸ್ಲಿಕ್ಕೋಸ್ಕರ ಮನುಷ್ಯಾಂ ಗಾರ್ಗಶಾರ್ಯಾಂ ನಿಯೋಗ ಶೂಲಪಾಣಿನ, ಶೂಲಪಾಣಿಯಾದ ರುದ್ರದೇವರನ್ನು ಒಲಿಸಿಕೊಳ್ಳುತ್ತಾರೆ. ಕೊನೆಗೆ ಮಹಾರುದ್ರದೇವರು ಬಂದು ಹೇಳಿದ್ರಂತೆ, ಏನು ನಿನಗೆ ಸಂತಾನ ಆಗಬೇಕು ತಾನೇ, ಒಂದು ಗೋಪಕನ್ಯೆಯನ್ನು ಸ್ವೀಕರಿಸು, ನಿನ್ನೊಂದು ಮಗು ಆಗತ್ತೆ ಅಂತ ಹೇಳಿದ್ರು. ಇವನು ಏನು ಮಾಡ್ತಾನೆ, ಇವನಿಗೆ ಮಗು ಆಗ್ತದೆ ಅಂತ ಗೊತ್ತಾಯ್ತು. ಹಾಗಾಗಿ ಇವನು ಏನು ಮಾಡ್ತಾನೆ, ಒಂದು ಯವನ ಸ್ತ್ರೀಯನ್ನು ಕಟ್ಟಿಕೊಳ್ತಾನೆ. ಯವನ ಅಂದ್ರೆ ಮುಸ್ಲಿಂನ ಒಂದು ಇದು ಅಂತ ಅರ್ಥ. ಆ ಮುಸ್ಲಿಂ ಯಾಕೆ ಕಟ್ಟಿಕೊಂಡು ಹೇಳಿದ್ರೆ ಅಲ್ಲಿದ್ದಂತಹ ಒಬ್ಬ ಅವನು ತಾನು ಏನು ಆಲೋಚನೆ ಮಾಡಿದ್ರೆ ನನಗೆ ಮಕ್ಕಳಾಗಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದ. ಇವನಿಗೆ ತಪಸ್ಸು ಮಾಡಿ ಇವನಿಗೆ ವರ ಬಂದಿದೆ ಅಂತ ಗೊತ್ತಾಯ್ತು, ಯಾರಿಗೆ? ಗರ್ಗಾಚಾರಿಗೆ. ಓ, ಹಾಗಾಗಿ ನನ್ನ ಹೆಣ್ಣು ಮಕ್ಕಳನ್ನು ನಾನು ಇವರಿಗೆ ಕೊಟ್ರೆ ಅಲ್ಲಿಂದ ಸಂತಾನ ಬೆಳೆಯತ್ತಲ್ಲ ಅಂತ ಅವ ಏನು ಮಾಡ್ತಾನೆ ಹೇಳಿದ್ರೆ ತನ್ನ ಮಗಳನ್ನು ತಾನು ಕೊಟ್ಟು ಮದುವೆ ಮಾಡಿದ. ನೋಡಿ, ಎಲ್ಲಾ ಕಡೆ ಕೂಡ ಬ್ರಾಹ್ಮಣರು ಟಾರ್ಗೆಟ್ ಆಗ್ತಾರೆ. ಹಾಗಾಗಿ ಅವನಿಗೆ ಗೊತ್ತಿತ್ತು. ಹಾಗಾಗಿ ಏನು ಮಾಡ್ತಾನೆ, ಇವನು ಯವನ ಸ್ತ್ರೀಯನ್ನು ಕಳಿಸಿ ಕೊಡ್ತಾನೆ. ಪಾಪ ಇವರಿಗೆ ಅದು ಗೊತ್ತಾಗ್ಲಿಲ್ಲ. ಇವಳು ಹೇಗೆ ಗೋಪಸ್ತ್ರೀ ವೇಷಧಾರಣಿ ಮಾಡಿ ಬಂದಂತ ಆಕೆಯನ್ನು ಕಟ್ಟಿಕೊಳ್ತಾನೆ, ಯಾರು? ಗರ್ಗಾಚಾರ್ಯ. ಹಾಗಾಗಿ ಅಲ್ಲಿ ಒಂದು ಮಗು ಹುಟ್ಟಿಕೊಳ್ಳುತ್ತೆ. ರುದ್ರದೇವರ ಅನುಗ್ರಹದಿಂದ ಸಂತಾನವನ್ನು ಪಡೆದರು. ಅವನಿಗೆ ಏನು ಹೆಸರು? ಕಪ್ಪಗೆ. ಇವರು ಕಪ್ಪಗೆ ಇದ್ದರು. ಯಾಕೆ? ಕಬ್ಬಿಣದ ಅಂಶ ಜಾಸ್ತಿ ಇದ್ರೆ ಕಪ್ಪಗೆ. ನಾವು ಹೇಳ್ತೇವಲ್ಲ ಕಬ್ಬಿಣದ ಅಂಶ. ಕಬ್ಬಿಣದ ಯಾಕೆ ಜಾಸ್ತಿ? ಇವರು ತಿಂದದ್ದು ಕಬ್ಬಿಣ. ಹಾಗಾಗಿ ಹುಟ್ಟಿದ ಮಗನು ಕೂಡ ಕಾಲೆಯವನಂತ ಕಪ್ಪಾಗಿಯೇ ಇದ್ದ. ಹಾಗಾಗಿ ಅವನು ಕೂಡ ಅಷ್ಟೇ ಶೂರನಾದಂತಹ ಈತ ಅಂತ ಹೇಳ್ತಾರೆ. ಇವನು ಮದುವೆ ಆಗಿ ಎಲ್ಲ ಮಕ್ಕಳೆಲ್ಲ ಆಯ್ತಾ ಇಲ್ವಾ? ಮಗ ಆಯ್ತ, ಕಾಲೆಯವನಂತ ಹೆಸರಿಟ್ಟ. ಅಷ್ಟರ ಜೊತೆಗೆ ಇವನು ಇದ್ದಾನಲ್ಲ ಯವನ, ಅವ ಏನು ಮಾಡ್ತಾನೆ, ತನ್ನ ಸೈನಿಕ ಅದು ಇದೆಲ್ಲ ಇವರಿಗೆ ಕೊಟ್ರೆ. ಕಾಲೆಯವನಿಗೆ ಹೇಗಿತ್ತು ಕೇಳಿದ್ರೆ ಅವನು ಹೇಳ್ತಾರೆ, ಅರ್ಧ ಶರೀರ ಎತ್ತಿನ ಹಾಗೆ ಇರುವಂತಹ ಕುದುರೆಗಳು ಯುದ್ಧದಲ್ಲಿ ಅವನನ್ನು ಎಳೆದುಕೊಂಡು ಹೋಗ್ತಾ ಇತ್ತು ಅಂತ. ಅಂದ್ರೆ ವಿಚಿತ್ರವಾದಂತಹ ಒಂದು ಸೈನ್ಯ ಅವನತ್ರ ಇತ್ತು. ನಾವು ಇವತ್ತು ನೋಡ್ತೇವಲ್ಲ, ಯಾವ್ದು ಕೇಳಿದ್ರೆ ಯಾವುದೋ ಒಂದು ಸೈನ್ಯ ಬರ್ತದೆ, ಅದು ವಿಚಿತ್ರವಾದಂತಹ ಕುದುರೆಗಳಿತ್ತು ಅಂತ ಹೇಳಿ. ಅರ್ಧ ಕುದುರೆ ಅರ್ಧ ಇದರ ಹಾಗಿತ್ತು ಅಂತ ಕೇಳಿದ್ರೆ ಎತ್ತು. ಈ ರೀತಿಯಾದಂಥದ್ದು ಸೈನ್ಯ ಅವನತ್ರ ಇತ್ತು. ಹಾಗಾಗಿ ಅವನಾದ್ರೂ ಏನು ಮಾಡ್ತಾನೆ, ಅಪುತ್ರಸ್ಯ ಸುರಾಜ್ಞಸ್ತು ವವೃದ್ಧೇ ಅಂತಃಪುರೇಂದ್ರಪ ಯವನಸ್ಯ ಮಹಾರಾಜ ಸಕಾಲ ಯವನು ಅಭವತ್. ಅಪುತ್ರನಾದಂಥ ಯವನೇಶ್ವರನಿಗೆ ಅಂತಃಪುರದಲ್ಲಿ ಹುಟ್ಟಿಕೊಂಡವನು ಇವನು ಅಂತ ಹೇಳ್ತಾರೆ. ಅಂದ್ರೆ ಅವನಿಗೆ ಸಂತಾನ ಇರಲಿಲ್ಲ, ಇವನಿಗೆ ತಮ್ಮ ಸಂತಾನ ಆಗ್ತದೆ ಅಂತ ಗೊತ್ತಾಯ್ತು. ಹಾಗಾಗಿ ಏನು ಮಾಡಿದ, ಒಂದು ಹೆಣ್ಣನ್ನು ಕೊಟ್ಟು ತನ್ನನ್ನು ತಾನು ಬೆಳೆಸುವ ಹಾಗೆ ಮಾಡಿದ. ಸ ಯುದ್ಧ ಕಾಮೋ ನೃಪತಿ ಪರ್ಯಪೃಚ್ಯ ದ್ವಿಜೋತ್ತಮಾನ್ ವೃಷ್ಟ್ಯಂತ ಕುಲಂತಸ್ಯ ನಾರದೋ ಅಕಥಯದ್ವಿಭು. ಯುದ್ಧ ಕಾಮನಾದವನು ಕಾಲಯವನ ಅಂತ ಹೇಳ್ತಾನೆ. ಈ ಕಾಲಯವನ ಏನು ಮಾಡ್ತಾನೆ ಕೇಳಿದ್ರೆ, ಹುಟ್ಟಿದವನು ದೈತ್ಯ. ಅವನು ಶಿವನ ವರದಿಂದಾಗಿ ಅಜೇಯನಾಗಿದೆ. ಅವನು ತಪಸ್ಸನ್ನು ಮಾಡಿದ, ಯಾರನ್ನು ನಾನು ಸೋಲಬಾರದು ಅಂತ ಹೇಳಿದ. ಹಾಗಾಗಿ 3 ಕೋಟಿ ಅಕ್ಷೋಹಿಣಿ ಸೈನ್ಯ ಅವನ ಹತ್ರ ಇತ್ತಂತೆ. ಯಾರತ್ರ? ಕಾಲಯವನನತ್ತ. ಇವ ರುದ್ರದೇವರದ್ದು ತಪಸ್ಸು ಮಾಡಿ ಕೇಳಿದ, ಏನು ಇವರು ಗರ್ಗಾಚಾರ್ಯ ಕೇಳಿದ್ದು ಹಾಗೆ, ಕೃಷ್ಣನನ್ನು ಕೊಲ್ಲುವ ಮಗ ಹುಟ್ಲಿ ಅಂತ ಹೇಳಿದಂತೆ. ಇವನು ಹೇಳಿದ, ಕೃಷ್ಣನನ್ನು ಕೊಲ್ಲುವವನು ನಾನಾಗಬೇಕು ಅಂತ ಹೇಳಿದಂತೆ. ತಥಾಸ್ತು ಹೇಳಿದನು. ಅಲ್ಲ, ಕೃಷ್ಣನನ್ನು ಕೊಂದ್ರ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಏನು, ಒಂದು ಮಡಕೆಯಲ್ಲಿ ಕೃಷ್ಣ ಸರ್ಪವನ್ನು ಹಾಕಿ ಕಳಿಸಿದ ಕಾಲಯವನ. ಏನು ಹೇಳ್ತಾನೆ, ನೋಡು, ನೀವೆಲ್ಲ ಆರಾಮ ಇದ್ದಿರ್ಬೋದು, ನಿಮ್ಮನ್ನೆಲ್ಲ ಕಟ್ಟಿ ಹಾಕುವ ಸಾಮರ್ಥ್ಯ ನನಗೆ ಉಂಟು ಅಂತ ತೋರಿಸ್ಲಿಕ್ಕೋಸ್ಕರ ಕೊಡ್ತಾರೆ. ಕೃಷ್ಣನ ಮಹಾಪ್ರಚಂಡ ಇವ. ನೋಡಿ, ಭಗವಂತನ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಕೇಳಿದ್ರೆ, ಆ ಕಾಲದಲ್ಲಿ ಜರಾಸಂಧ ಆಕ್ರಮಣವನ್ನು ಮಾಡ್ತಾ ಇದ್ದ ಮಥುರಾ ನಗರವನ್ನು ಎಲ್ಲ ಖಾಲಿ ಮಾಡಿದ. ಇನ್ನು ಕಾಲೆಯವನು ಬರ್ಲಿಕ್ಕುಂಟು, ಅಟ್ಯಾಕ್ ಆಗತ್ತೆ, ಯುದ್ಧ ಆಗತ್ತೆ, ಜನರಿಗೆ ಇದಾಗತ್ತೆ ಅಂತ. ಅದೆಲ್ಲ ಈಗಲೂ ಟೆಕ್ನಿಕ್ ನಡೀತದೆ. ಯುದ್ಧ ಘೋಷಣೆ ಮಾಡುವ ಮೊದಲು ಜನರನ್ನು ಸ್ಥಳಾಂತರಗೊಳಿಸ್ತಾರೆ, ಬಂಕರ್ ಒಳಗೆ ಕಳಿಸ್ತಾರೆ. ಎಲ್ಲ ಆದ ಮೇಲೆ ಯುದ್ಧ ಘೋಷಣೆ ಮಾಡ್ತಾರೆ, ಆಗ ಹೆಚ್ಚು ಜನ ಸಾಯೋದಿಲ್ಲ. ಕೃಷ್ಣ ಮಾಡಿದ್ದದೇ. ಏನು ಮಾಡ್ತಾನೆ, ದ್ವಾರಕಾ ಪಟ್ಟಣವನ್ನು ನಿರ್ಮಾಣ ಮಾಡಿದ. ಯಾಕೆ ಅಂತ ಕೇಳಿದ್ರೆ 3 ಕಡೆಯಿಂದಲೂ ಕೂಡ ಅದು ನೀರಿನಲ್ಲೇ ಆವೃತ ಆಗಿತ್ತು. ಕಡಿಮೆ ಜನ, ಹೆಚ್ಚು ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಬರತ್ತೆ. ಹಾಗೆ ಮಾಡಿ ಇದ್ದವರನ್ನೆಲ್ಲ ಕಳಿಸಿದ. ಇವನು ನಾನು ಬರ್ತೇನೆ ನೀವು ಹೋಗಿ ಹೇಳಿದ. ಇವ ಮಾತ್ರ ಆ ಮಥುರಾ ಪಟ್ಟಣದ ಹೊರಗೆ ಓಡಾಡ್ತಾ ಇದ್ದಾನೆ. ಕಾಲೆಯವನು ನೋಡಿದ, ಓ ಕೃಷ್ಣ ಇದ್ದಾನೆ, ನಿನಗೆ ಕಲಿಸ್ತೇನೆ ಅಂತ ಹೇಳಿ ಇವನು ಮಡಕೆಯಲ್ಲಿ ಕೃಷ್ಣ ಸರ್ಪವನ್ನು ಹಾಕಿ ಕಳಿಸಿದ. ಕೃಷ್ಣ ಏನು ಮಾಡಿದ ಗೊತ್ತಾ, ಮಡಕೆ ತೆಗೆದು ನೋಡಿದ ಕೃಷ್ಣ ಸರ್ಪ, ಅದಕ್ಕೆ ಇರುವೆ ಹಾಕಿ ಕಳಿಸಿದ. ಅದಲ್ಲಿ ಹೋಗುವಾಗ ಏನಾಯ್ತು, ಹಾವು ಸತ್ತಿದೆ.
ಈಗ ಇದರಿಂದ ಗೊತ್ತಾದದ್ದೇನು ಕೇಳಿದ್ರೆ ಕಾಲಯಮನನಿಂದಾಗಿ ಕೃಷ್ಣ ಸತ್ತ. ಯಾವ ಕೃಷ್ಣ? ಕೃಷ್ಣ ಸರ್ಪ ಸತ್ತಿತು. ಹೇಳಿದ್ದು ತಪ್ಪಾಗ್ಲಿಲ್ಲ. ಹಾಗಾದ್ರೆ ಭಗವಂತನ ಸಂಕಲ್ಪ ಏನುಂಟು ಅದಕ್ಕೆ ಸರಿಯಾಗಿ ನಡೆಯತ್ತೆ ಹೊರತು ನಾವೇನೋ ವರ ಕೇಳಿದೆವು ಅಂತ ಅಲ್ಲ. ಬ್ರಹ್ಮದೇವರು ಹಿರಣ್ಯಕಶಿಪಿಗೆ ವರ ಕೊಡಬೇಕಾದ್ರೆ ಟೆಸ್ಟ್ ಮಾಡದೆ ತಥಾಸ್ತು ಅಂತ ಹೇಳಿದಲ್ಲ. ಬ್ರಹ್ಮದೇವರು ಆಲೋಚನೆ ಮಾಡಿದ್ರು, ಒಳಗುವಲ್ಲ ಹೊರಗುವಲ್ಲ, ಮೇಲುವಲ್ಲ ಕೆಳಗುವಲ್ಲ, ಹಸಿವಲ್ಲ ಒಣಗಿದುವಲ್ಲ ಮೇಲು, ಹೀಗೆಲ್ಲ ಸುಮಾರು ಕೇಳಿದನು. ಇದಕ್ಕೆ ತೊಂದರೆ ಇಲ್ಲ. ಯಾಕೆ? ಮುಂದೆ ನರಸಿಂಹ ಅವತಾರ ಆಗತ್ತೆ, ಹಾಗಾಗಿ ಇದಕ್ಕೆ ಸರಿಯಾಗತ್ತೆ ಪೂರಕವಾಗಿ ಅಂತ. ಹಾಗಾಗಿ ಏನೋ ವರ ಕೊಟ್ಟು ಕೈಕಾಲು ಪಡ್ಕೊಂಡದ್ದಲ್ಲ. ನಾವದು ಹೇಳುವಾಗ ಹಾಗೆ ಹೇಳುದು, ಏನೋ ವರ ಕೊಟ್ಟೆ ಮಾರ, ಎಂತ ಮಾಡೋದು ಗೊತ್ತಾಗ್ಲಿಲ್ಲ ಅಂತ ಹೇಳಿ. ಆದ್ರೆ ಅವರಿಗೆ ಮುಂದೆ ಏನಾಗತ್ತೆ ಎನ್ನುವಂಥದ್ದು ಗೊತ್ತು. ಹಾಗಾಗಿ ಅಂತ ನರಸಿಂಹದೇವರ ಅವತಾರ ಆಗತ್ತೆ. ಹೀಗೆ ಭಗವಂತನ ಸಂಕಲ್ಪ ಇಲ್ಲದೆ ವರ ಆಗ್ಲಿ ಶಾಪ ಆಗ್ಲಿ ನಡೆಯೋದಿಲ್ಲ. ಇಲ್ಲಿ ಕೂಡ ಹಾಗೆಯೇ ಯವನನ ಏನೊಂದು ತಪಸ್ಸು ಇತ್ತು, ಅದು ಕೃಷ್ಣನನ್ನು ಕೊಲ್ಲಬೇಕು ಎನ್ನುವಂಥದ್ದು ಕೃಷ್ಣ ಸರ್ಪನ ಹನನದಿಂದಾಗಿ ಇದು ತೀರಿ ಹೋಗುತ್ತೆ. ಸಯುದ್ಧ ಕಾಮೋಂದಪತಿ ಇವ ಏನು ಯಾವಾಗ್ಲೂ ಕೂಡ ಬ್ರಾಹ್ಮಣರ ಹತ್ರ ಬಂದು ಕೇಳೋದಂತೆ, ಯಾರು? ಈ ಕಾಲಯವನ, ನಿಮಗೆ ವೃಷ್ಣಿಗಳು ಗೊತ್ತುಂಟೋ, ಅಂಧಕರು ಗೊತ್ತುಂಟೋ, ಅದೆಲ್ಲ ನನಗೆ ತಿಳಿಸಿ. ಯಾದವರು ಯಾರು, ಕೃಷ್ಣ ಯಾರು ಅಂತ. ಯಾಕೆ ಕೇಳಿದ್ರೆ ಇವನು ಹುಟ್ಟಿದ್ದೇ ಅದಕ್ಕೆ. ಹುಟ್ಟುವಾಗ್ಲೂ ಯಾವಾಗ್ಲೂ ಅದನ್ನೇ ಫೀಡ್ ಮಾಡ್ತಾ ಇದ್ದ ಅಪ್ಪ ಗರ್ಗ, ಜೊತೆಗೆ ಕಾಲಯವನ, ಇವನು ಯಾರು? ಯವನರು ಎಲ್ಲ. ಹಾಗಾಗಿ ಅವರ ತಲೆಯಲ್ಲಿ ಹೇಗೆ ಉಂಟು ಕೇಳಿದ್ರೆ ಆ ವಂಶವನ್ನು ನಾಶ ಮಾಡ್ಬೇಕು ಅಂತ. ಇವತ್ತು ನಾವು ಹಿಂದೂ ಏತರರ ತಲೆಯಲ್ಲಿ ಇದನ್ನೇ ತುಂಬಿಸ್ತಾರೆ ಅಂತ ಹೇಳ್ತಾ ಇರೋದು ನಾವು. ಏನು? ಅದು ಕೊಲ್ಲುವುದು ತಪ್ಪಲ್ಲ, ಅವರನ್ನು ನಿಲ್ಲಬಾರ್ದು, ಅವರನ್ನು ಕೊಂದ್ರೇನೆ ನಮಗೆ ಸ್ವರ್ಗ ಬರುತ್ತೆ ಅಂದ್ರೆ ಎಲ್ಲಿಯಾದ್ರೂ ಉಂಟ? ಯಾರನ್ನಾದ್ರೂ ಕೊಂದ್ರೆ ಸ್ವರ್ಗಕ್ಕೆ ಹೋಗುತ್ತೇವೆ ಅಂತ ಹೇಳಿದ್ರೆ? ಹಾಗಾದ್ರೆ ಇಂಥದ್ದೆಲ್ಲ ಅವರಿಗೆ ತಲೆ ತುಂಬಿಸಿರ್ತಾರೆ. ಅದೇ ರೀತಿಯಾಗಿ ನಿಮಗೆ ತಲೆಗೆ ತುಂಬಿಸಿದ್ರು ಕಾಲಯವನನ್ನು. ಹಾಗಾಗಿ ಯಾವಾಗ ನೋಡಿದ್ರು ಕೂಡ, ಎಲ್ಲಿ ನೋಡಿದ್ರು ಕೂಡ ಕೃಷ್ಣ ಇದ್ದಾನೆ ಅಂತ ವಿಚಾರಿಸಿದ್ರು. ಆಗ ನಾರದರು ಬಂದು ಅವ್ರು ಹೇಳ್ತಾರೆ, ಏನು? ನಾರದ ಅಕಥಯದ್ ವಿಭು, ಅವರೆಲ್ಲ ಹಿಸ್ಟ್ರಿ ಹೇಳಿದ್ರು ಮಾಡಿದ್ರು. ಅವು ಕೃಷ್ಣನೇ, ಅವ ಮಥುರಾ ಪಟ್ಟಣದಲ್ಲಿ ಇರೋದು, ಅದು ಗೊತ್ತಿಲ್ವಾ? ಇಲ್ಲಿನ 100 ಇಷ್ಟು ದೂರದಲ್ಲಿ ಉಂಟು, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಹಾಗಾಗಿ ಅಕ್ಷೋಹಿಣಿ ಸೈನ್ಯಯುತ ಮಥುರಾಯಭ್ಯಯತ್ತತ ಮಥುರಾಮಭ್ಯಯಾತ್ತತ ದೂತಂಚ ಪ್ರೇಷಯಾಮಾತ ವೃಷ್ಣ್ಯಂದಕ ನಿಮೇಷನಂ. ಅವನು ಏನು ಮಾಡ್ತಾನೆ? ಅನೇಕ ಅಕ್ಷೋಹಿಣಿ ಸೈನ್ಯವನ್ನು ಕೂಡಿದವನಾಗಿ ಮಥುರೆಗೆ ದಾಳಿ ಇಟ್ಟ. ವೃಷ್ಣ್ಯಂದಕರ ಮನೆಗೆ ಒಬ್ಬ ದೂತನನ್ನು ಕಳಿಸಿದ. ತಥೋ ವೃಷ್ಣ್ಯಂದಕ ಕೃಷ್ಣಂ ಪುರಸ್ಕೃತ್ಯ ಮಹಾಮತಿಂ ಸಮೇತ ಮಂತ್ರಯಾಮಾಸುರ್ ಜರಾಸಂಧ ಭಯೇನ ಚ. ವೃಷ್ಣ್ಯಂದಕರು ಏನು ಮಾಡ್ತಾರೆ ಗೊತ್ತಾ? ಕೃಷ್ಣನನ್ನು ಮುಂದಿಟ್ಟುಕೊಂಡು ಎಲ್ಲ ಒಟ್ಟಾಗಿ ಜರಾಸಂಧನ ಭಯದಿಂದಾಗಿ ಕೂಡಿದವರು. ಹಾಗಾಗಿ ಮಂತ್ರಾಲೋಚನೆ ಮಾಡಿದ್ವಿ, ಏನು ಮಾಡುದು ಕಾಲಯವನ ಬರ್ತಾನಂತೆ, ಈ ಕಡೆಯಿಂದ ಜರಾಸಂಧ ಬರ್ತಾನಂತೆ ಅಂತ. ಆಗ ಕೃತ್ವಾ ವಿನಿಶ್ಚಯಂ ಸರ್ವೇ ಪಲಾಯನಂ ಅರೋಚಯನ್ ವಿಹಾಯ ಮಥುರಾಂ ರಮ್ಯ ಮಾನಯಂತ ಪಿನಾಕಿನಂ. ಅವರೆಲ್ಲ ನಿರ್ಧಾರ ಮಾಡಿದ್ರು, ಕಾಲಯವನಿಗೆ ರುದ್ರ ವರ ಕೊಟ್ಟಿದ್ದಾನೆ, ಅವನ ಅಪ್ಪನಾದ ಗರ್ಗಾಚಾರ್ಯರು ರುದ್ರನನ್ನು ಒಲಿಸಿಕೊಂಡಿದ್ದಾರೆ. ಹಾಗಾಗಿ ರುದ್ರನಿಗೆ ನಾವು ಬೆಲೆ ಕೊಡಬೇಕಾಗತ್ತೆ. ಹಾಗಾಗಿ ರಮಣೀಯವಾದ ಈ ಮಥುರಾ ಪಟ್ಟಣ ಬೇಡ, ನಾವು ಬೇರೆ ಕಡೆಗೆ ಹೋಗುವ ಅಂತ ಹೇಳಿ ನಿಶ್ಚಯ ಮಾಡಿಕೊಂಡು ಎಲ್ಲಿಗೆ ಹೊರಟರು? ಕುಶಸ್ಥಲೀಂ ದ್ವಾರವತೀಂ ನಿಮೇಷೀತು ವಿಪ್ರಸಭಃ ಇತಿ ಕೃಷ್ಣಸ್ಯ ಜನ್ಮೇದಂ ಯಶುಚರ್ನಿಯತೇಂದ್ರಿಯಃ ಪದ್ಮಸು ಶ್ರಾವಯೇದ್ ವಿದ್ವಾನ್ ನಿರ್ಣಃ ಸ ಸುಖೀ ಭವೇತ್. ಅವರು ಕುಶಸ್ಥಲಿಯಿಂದ ದ್ವಾರಕಾ ಪಟ್ಟಣವನ್ನು ಪ್ರವೇಶ ಮಾಡಿದ್ರು. ಅಂದ್ರೆ ಇದನ್ನೆಲ್ಲ ಬಿಟ್ಟು ಅವರಲ್ಲಿ ಹೋಗಿ ತಮ್ಮ ವಾಸವನ್ನು ಮಾಡಿದ್ರು. ಹೀಗೆ ಕೃಷ್ಣನ ಜನ್ಮಕ್ಕೆ ಕಾರಣವಾದ ಈ ವಂಶದ ಚರಿತ್ರೆಯನ್ನು, ಹರಿವಂಶದ ಚರಿತ್ರೆಯನ್ನು ಯಾರು ಶುದ್ಧವಾಗಿ ಕೇಳ್ತಾರೋ ಅವರು ಇಂದ್ರಿಯ ಸುಖವನ್ನು ಪಡಿತಾರೆ ಅಂತ ಹೇಳ್ತಾರೆ. ಅದು ಎಷ್ಟು ಕೇಳ್ತಾರೆ ಹೇಳ್ತಾರೆ, ಇತಿ ಕೃಷ್ಣಸ್ಯ ಜನ್ಮೇದಂ ಯಶುಚಿರ್ ನಿಯತೇಂದ್ರಿಯ. ಶುಚಿಯಾಗಿ ಕೇಳಬೇಕು, ಇಂದ್ರಿಯದಿಂದ ನಿಗ್ರಹದಿಂದ ಇದ್ದುಕೊಂಡು ಕೇಳಬೇಕು. ಅದು ಕೂಡ ಯಾವಾಗ? ಪರ್ವಸು ಶ್ರಾವಯೇತ್ ಅಂತ ಹೇಳ್ತಾರೆ. ಪರ್ವಕಾಲಗಳಲ್ಲಿ, ಒಳ್ಳೆಯ ಹಬ್ಬ ಹರಿದಿನದ ದಿನಗಳಲ್ಲಿ, ಭಗವಂತನ ಆರಾಧನೆ ವಿಶೇಷ ದಿನದಲ್ಲಿ ಕೇಳಿತು ಅಂತಾದ್ರೆ ಅವನು ನಿರ್ಣಸ್ಸ ಸುಖೀ ಭವೇತ್, ಸಾಲ ಇದ್ರೆ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಋಣ ಇಲ್ಲದೆ ಜ್ಞಾನಿಯಾಗಿ ಸುಖವನ್ನು ಪಡೀತಾರೆ. ಹಾಗಾದ್ರೆ ಹರಿವಂಶದ ಈ ಕೃಷ್ಣನ ವಂಶದ ಚರಿತ್ರೆಯನ್ನು ಕೇಳಿದ್ರೆ ಸಾಲ ಇದ್ರೆ ಪರಿಹಾರ ಆಗತ್ತೆ. ಹಾಗಾಗಿ ಸಾಲಗಾರರಿದ್ರೆ ಅವರು ಇದನ್ನೆಲ್ಲ ಪಾರಾಯಣವೋ ಪ್ರವಚನವೋ ಮಾಡಿಸ್ಬೇಕು. ನಮಿಗೂ ಋಣ ಇದೆ, ಎಲ್ರಿಗೂ ಹುಟ್ಟಿದ ಕೂಡಲೇ 3 ಋಣ ಇದ್ದೇ ಇರುತ್ತೆ: ದೇವಋಣ, ಋಷಿ ಋಣ, ಪಿತೃಣ. ಅದೆಲ್ಲ ಋಣಗಳು ಕೂಡ ಕಡಿಮೆ ಆಗತ್ತೆ ಭಗವಂತನ ಅನುಗ್ರಹದಿಂದ. ವೈಶಂಪಾಯನರು ಮುಂದುವರಿಸಿ ಹೇಳ್ತಾರೆ, ಕ್ರೋಷ್ಟೋ ರೇವಾ ಭವತ್ ಪುತ್ರೋ ವೃಜಿನಿ ಮಾನ್ ಮಹಾಯಶಾಃ ವೃಜಿನಿ ವತ್ಸುತಶ್ಚಾಪಿ ಸ್ವಾಹಿ ಸ್ವಾಹ ಕೃತಾಂಬರ.
ಯದುವಿಗೆ 4 ಜನ ಮಕ್ಕಳಿದ್ರು. ಅವರು ಸಹಸ್ರಜಿತ್, ಕ್ರೋಷ್ಟು, ನಲರಿಪು ಅಂತ ಹೇಳ್ತಾರೆ. ಕ್ರೋಷ್ಟುವಿಗೆ ವೃಜಿನವಾನ್ ಅಂತ ಭಾಗವತದಲ್ಲಿ ಹೇಳ್ತಾರೆ. ಹಾಗಾಗಿ ಕ್ರೋಷ್ಟಿಗೆ ಮಹಾಕೀರ್ತಿ ಸಂಪನ್ನನಾದವನು ವೃಜಿನವಾನ್ ಅಂತ ಮಗ ಹುಟ್ಟಿಕೊಂಡ. ವೃಜಿನವಂತನಿಗೆ ಯಾಜ್ಞಿಕರಲ್ಲಿ ಶ್ರೇಷ್ಠವಾದವನು ಸ್ವಾಹಿ ಅಂತ ಒಬ್ಬ ಮಗ. ಸ್ವಾಹ ಸ್ವಾಹ ಅಂತ ಹೇಳುವವನು ಸ್ವಾಹಿ ಅಂತಾದ. ನಾವು ಹೇಗೆ ಹೇಳ್ತೇವೆ? ತಿನ್ನುವುದು. ಯಾರು ತ್ವಾಹ ಸ್ವಾಹ ಮಾಡ್ತಾರೋ ಅವರು. ಹಾಗಲ್ಲ, ಇವನು ಭಗವಂತನಿಗೋಸ್ಕರ ಎಲ್ಲವನ್ನು ಹೋಮ ಮಾಡ್ತಾ ಇದ್ದ. ಹಾಗಾಗಿ ಇವನಿಗೆ ಸ್ವಾಹಿ ಅಂತ ಹೆಸರು. ಸ್ವಾಹಿ ಪುತ್ರೋ ಭವದ್ರಾಜ ಋಷಿದ್ ಗಂಧರ್ವ ಋಷಿದ್ ದುರ್ದರ್ದ ಋಷಿದ್ಗು ದದತಾಂಬರ ಮಹಾಕ್ರತುಭಿರೇಜೇಯೋ ವಿವಿಧೈರ್ಭೂರಿ ದಕ್ಷಿಣೈ. ಸ್ವಾಹಿ ಎನ್ನುವಂತಹ ರಾಜನಿಗೆ ಋಷಿದ್ಗು ಅಂತ ಒಬ್ಬ ಮಗ ಹುಟ್ಟಿಕೊಂಡ. ಅವನನ್ನು ಹೇಳಬೇಕಾದ್ರೆ ದಾನಶೂರ ಅಂತ ಹೇಳ್ತಾರೆ ಅವನನ್ನು, ಋಷಿದ್ಗು ಅನ್ನು. ಯಾಕೆ? ಮಹಾಕೃತಿಭಿರೇಜೆ, ಒಂದೊಂದು ಯಾಗವನ್ನು ಕೂಡ ಬಹು ದಕ್ಷಿಣೆಯನ್ನು ಕೊಟ್ಟು ದೊಡ್ಡ ದೊಡ್ಡ ಯಾಗವನ್ನು ಮಾಡಿಸ್ತಾ ಇದ್ದ. ಈ ರೀತಿಯಾಗಿ ಭೂರಿ ದಕ್ಷಿಣೆಯನ್ನು ಕೊಟ್ಟು ಭಗವಂತನಾರಾಧನೆಯನ್ನು ಮಾಡ್ತಾ ಇದ್ದ. ಋಷಿದ್ಗು ಅಂತ ಕೊಡ್ತಾ ಇದ್ದಾರೆ. ಸುತ ಪ್ರಸೂತಿ ವಿಚ್ಛನ್ವೈ ಋಷುದ್ಗುಹು ಸ್ವೋಗ್ರಿಯಮಾತ್ಮಜಂ ಚಿತ್ರೈಶ್ಚಿತ್ರರಥಸ್ತಸ್ಯ ಪುತ್ರ ಕರ್ಮಭಿರನ್ವಿತಃ. ಶ್ರೇಷ್ಠವಾದ ಸಂತಾನವನ್ನು ಪಡಿಬೇಕು ಅಂತ ಇವನ ಯಾಗದ ಉದ್ದೇಶ ಆಗಿತ್ತು. ಈ ಉದ್ದೇಶಕ್ಕನುಸಾರವಾಗಿ ಶ್ರೇಷ್ಠವಾದ ಸಂತತಿ ಋಷಿದ್ಗುವಿಗೆ ಲಭಿಸಿತು ಅಂತ ಕೊಡ್ತಾರೆ. ಹಾಗಾಗಿ ಸತ್ಕರ್ಮಗಳಿಂದ ಕೂಡಿದಂಥವನು ಅವನೇ ಚಿತ್ರರಥ ಅಂತ ಅವನಿಗೆ ಹೆಸರು. ಆಸೀ ಚೈತ್ರರಥಿರ್ವೀರೋ ಯಜ್ಜುಮಾ ವಿಪುಲ ದಕ್ಷಿಣ ಶಶಬಿಂದು ಪರಂ ವೃತ್ತಂ ರಾಜರ್ಷೀಣಾಂ ಅನುಷ್ಠಿತಃ. ಈ ಚಿತ್ರರಥನಿಗೆ ಶಶಬಿಂದು ಅಂತ ಮಗ ಹುಟ್ಟಿಕೊಳ್ತಾರೆ. ಆ ಶಶಬಿಂದುವಾದರೂ ಕೂಡ ಅಷ್ಟೇ ಯಾಗದಿಂದೆಲ್ಲ ಬಂದವನಲ್ವಾ. ಹಾಗಾಗಿ ಅವನು ಕೂಡ ಅಷ್ಟೇ ವಿಪುಲನಾದಂತಹ ದಕ್ಷಿಣೆಯನ್ನು ನೀಡ್ತಾ ಇದ್ದ, ಯಾಗಗಳನ್ನು ಮಾಡ್ತಾ ಇದ್ದ, ರಾಜರ್ಷಿಗಳಿಗೆ ಅನುಷ್ಠಾನ ಯೋಗ್ಯವಾದಂತಹ ಚರಿತ್ರೆಯನ್ನು ಉಂಟು ಮಾಡಿದವನು ಈತ ಅಂತ ಹೇಳ್ತಾರೆ. ಶಶಬಿಂದುವಿಗೆ ಮಹಾಭೋಜ ಅಂತ ಇನ್ನೊಂದು ಹೆಸರು ಅಂತ ಹೇಳ್ತಾರೆ. ಅವನಿಗೆ 14 ಮಹಾರತ್ನಗಳನ್ನು ಪಡೆದಿದ್ದ ಅಂತ ಹೇಳ್ತಾರೆ. ಯಾರು? ಶಶಬಿಂದು. ಕೆಲವು ಸಲ ನೋಡಿ, ಚಿತ್ರರಥನ ಅಜ್ಜ ಋಷದ್ಗುವಿನ ಮಗ ಚಿತ್ರರಥ, ಅವನ ಮಗ ಶಶಬಿಂದು ಅಂತ. ಈ ಮೊಮ್ಮಗರಿಗೆ ಅಜ್ಜ ಮಾಡಿದರದ ಪುಣ್ಯ ಬಲ್ಲ ಬರ್ತಾ ಇತ್ತು. ಹಾಗಾಗಿ ಇವನಿಗೆ 14 ಮಹಾರತ್ನಗಳಿತ್ತು ಅಂತ. ಏನು ಮಹಾರತ್ನಗಳು ಹೇಳಿದ್ರೆ ಅದಕ್ಕೋಸ್ಕರ ಹೇಳ್ತಾರೆ. ಗಜವಾಜಿರಥಾಸ್ತ್ರೇಷು ನಿಧಿ ಮಾಲ್ಯಾಂಬುರದ್ರುಮ ಶಕ್ತಿಪಾಶಮಣಿ ಚಿತ್ರ ವೈಮನಾನಿ ಚತುರ್ದಶ ಅಂತ ಹೇಳ್ತಾರೆ. ಒಟ್ಟು 14 ಅಂದ್ರೆ ಹೀಗೆ ಇದೆಲ್ಲ ಇತ್ತವನ ಹತ್ರ ಹೇಳ್ತಾರೆ. ಆನೆಗಳು, ಕುದುರೆಗಳು, ರಥಗಳು, ನಿಧಿಗಳು, ಮಾಲೆಗಳು, ಇನ್ನು ವಿಮಾನಗಳು, ಹೀಗೆ ಎಲ್ಲವೂ ಸೇರಿ 14 ಮಹಾರತ್ನಗಳು, ಮಹಾ ಸಂಪತ್ತು ಇವನ ಹತ್ರ ಇತ್ತು ಅಂತ ಹೇಳ್ತಾರೆ. ಶಶಬಿಂದು ರಾಜನಿಗೆ 10,000 ಹೆಂಡಂದಿರಂತೆ. ಪ್ರತಿ ಒಂದು ಹೆಂಡತಿಯಲ್ಲಿ 1,00,000 ಮಂದಿ ಮಕ್ಕಳಂತೆ. ಹಾಗಾದ್ರೆ ಒಟ್ಟಿಗೆ ಎಷ್ಟಾಯಿತು ಅಂತ ಆಲೋಚನೆ ಮಾಡಿ, 100 ಕೋಟಿ ಮಕ್ಕಳನ್ನು ಮಹಾಕೀರ್ತಿಶಾಲಿಯಾದಂಥ ಶಶಬಿಂದು ರಾಜ ತಾನು ಪಡೆದಿದ್ದ ಅಂತ ಹೇಳ್ತಾರೆ. ಹಾಗಾದ್ರೆ ಅವನದ್ದು ನಾವು ಇವತ್ತು ಜಗತ್ತಿನಲ್ಲಿ ನೋಡಿದರೆ ಇಷ್ಟು ದೊಡ್ಡ ಒಂದು ಸಂತಾನ ಪಡೆದವರು ಯಾರು ಇರ್ಲಿಕ್ಕಿಲ್ಲ. ಹಾಗಾದ್ರೆ 100 ಕೋಟಿ ಮಕ್ಕಳನ್ನು ಪಡೆದದ್ದು ಕೀರ್ತಿ ಶಶಬಿಂದು ರಾಜನಿಗೆ ಇದೆ. ಇದು ಅಪೂರ್ವ ಕೊಡ್ತಾರೆ ಅಲ್ಲ. ಅದೆಲ್ಲ ಇರ್ಬೋದು ಹೇಳಿದ್ರೆ ಜೀವಕೋಶಗಳು ಇಟ್ಟುಕೊಂಡು ಅವುಗಳನ್ನು ವೃದ್ಧಿ ಮಾಡಿದಿರ್ಬೋದು. ಮತ್ತೆ ಭಗವಂತನ ಅನುಗ್ರಹ. ಹಾಗಾಗಿ ಎಂತಹ ಒಂದು ಮಕ್ಕಳನ್ನು ಪಡೆಯುವುದೇ ನಮಗೆ ಕಷ್ಟ. ಅಂಥದ್ರಲ್ಲಿ ಇಷ್ಟು ಮಕ್ಕಳನ್ನು ಪಡೆದಿದ್ದ ಹೇಳಿದ್ರೆ ಅದು ಭಗವದ್ ಅನುಗ್ರಹವೇ. ಪೃಥುಶ್ರವಾಹ ಪೃಥುಯಶಾಹ ರಾಜಾಸೀತ್ ಶತಬಿಂದುಜಃ ಶಂಸಂತಿ ಚ ಪುರಾಣಜ್ಞಾಃ ಪಾರ್ಥಶ್ರವಸಮುತ್ತರಂ. ಅಂತಹ ಶಶಬಿಂದುವಿಗೆ ಕೀರ್ತಿಯನ್ನು ಹೊಂದಿದಂಥ ಒಬ್ಬ ಮಗ ಇದ್ದ. ಅಂದ್ರೆ ಬೇರೆಯವರೆಲ್ಲ ಇದ್ದರು, ಅದರಲ್ಲಿ ಪ್ರಧಾನ ಒಬ್ಬ ಇದ್ದ. ಅವನು ಪೃಥುಶ್ರವ ಅಂತ ಹೆಸರು. ಈ ಪೃಥುಶ್ರವನಿಗೆ ಉತ್ತರ ಅಂತ ಮಗ ಇದ್ದ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಪುರಾಣಜ್ಞ ಅಂತ ಪುರಾಣದಲ್ಲೇ ಹೇಳ್ತದೆ. ಪುರಾಣವನ್ನು ಓದಿದವರು ಅವನಿಗೆ ಉತ್ತರ ಅಂತ ಒಬ್ಬ ಮಗ ಇದ್ದ ಅಂತ ಹೇಳ್ತಾರೆ ಅಂತ. ಉತ್ತರಸ್ಯತು ಯಜ್ಞಸ್ಯ ಸುಯಜ್ಞಸ್ತಸ್ಯ ತಾತ್ಮಜಃ ಉಷಂತೋ ಯಜ್ಞಮಖಿಲಂ ಸ್ವಧರ್ಮ ಮುಷತಾಂಬರಃ. ಉತ್ತರನಿಗೆ ಯಜ್ಞ ಅಂತ ಮಗ, ಯಜ್ಞನಿಗೆ ಸುಯಜ್ಞ ಅಂತ ಮಗ, ಸುಯಜ್ಞನಿಗೆ ಉಷಂತ ಅಂತ. ಆ ಉಷಂತನಿಗೆ ಹೇಳುವಾಗ ಯಜ್ಞಮಖಿಲಂ ಸ್ವಧರ್ಮ ಮುಷತಾಂಬರ ಅಂತ ಹೇಳ್ತಾರೆ. ಧರ್ಮಾಸಕ್ತನಾಗಿದ್ದ, ಸಮಸ್ತ ಯಜ್ಞಾದಿಗಳನ್ನು ಅನುಷ್ಠಾನ ಮಾಡ್ತಾ ಇದ್ದ. ಹಾಗಾಗಿ ಅವನಿಗೆ ಉಷಂತ ಅಂತ ಮಗ ಹುಟ್ಟಿದ. ಶಿತೇ ಪುರಭವನ್ ಸೋನು ಪುರುಷತೆ ಶತ್ರುತಾಪರ ಮರುತಸ್ತಸ್ಯ ತನಯು ರಾಜರ್ಷಿರಭವನ್ ನೃಪ. ಉಷಂತನಿಗೆ ಶತ್ರುತಾಪನ್ನಾದ ಶಿತೇಶು ಅಂತ ಒಬ್ಬ ಮಗ. ಆ ಶಿತೇಶುವಿಗೆ ರಾಜರ್ಷಿಯಾದ ಮರುತ್ತು ಅಂತ ಇನ್ನೊಬ್ಬ ಮಗ.
ಮರುತ್ತೋ ಅಲಗತ ಜ್ಯೇಷ್ಠಂ ಸುತಂ ಕಂಬಲಬರ್ಹಿಣಂ ಚಚಾರ ವಿಪುಲಂ ಧರ್ಮಸ್ಯ ಪ್ರವಿಭಾಗವಿತ್. ಮರುತ್ತನಿಗೆ ಕಂಬಲಬರ್ಹಿ ಅಂತ ಒಬ್ಬ ಮಗ. ಅವನಾದರೂ ಧರ್ಮವನ್ನು ಮರ್ಮವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಲ್ಲ ಕಡೆ ಸಂಚಾರ ಮಾಡಿಕೊಂಡು ಧರ್ಮವನ್ನು ವಿಸ್ತರಿಸ್ತಾ ಇದ್ದ. ನೋಡಿ, ಚಚಾರ ವಿಪುಲಂ ಧರ್ಮಂ ಧರ್ಮಸ್ಯ ಪ್ರವಿಭಾಗವಿತ್. ಈಗ ಧರ್ಮಾಚರಣೆ ಮಾಡುವವರು ಸುಮಾರು ಜನ, ಧರ್ಮ ಪ್ರಚಾರ ಮಾಡುವವರು ಸುಮಾರು ಜನ, ಆದರೆ ಧರ್ಮದ ಮರ್ಮವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವವರಲ್ಲ, ಇದು ಕೆಲವೇ ಮಂದಿಗಳು. ಯಾಕೆ ಎಲ್ಲರೂ ರೂಲ್ಸ್ ಮಾಡಿದ್ದಾರೆ, ನಾವು ಮಾಡ್ತಾ ಇದ್ದೇವೆ. ಅಲ್ಲ, ಯಾಕೆ ಮಾಡಬಾರ್ದು ಗೊತ್ತಿಲ್ಲ, ಅವರು ಹೇಳಿದ್ರು ಇಷ್ಟೇ. ಅಲ್ಲ, ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಕಾರಣಗಳು ಇದ್ದಾವೆ. ಹಾಗಾದ್ರೆ ಅಂತಹ ಕಾರಣಗಳನ್ನು ತಿಳಿದು ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ದ ಈತ. ಶತಪ್ರಸೂತಿ ವಿಚ್ಛನ್ವೈ ಸುತಂ ಕಂಬಲಬರ್ಹಿಣ ಬಭೂವ ರುಕ್ಮಕವಚ ಶತೇಶು ಪ್ರವರಸ್ಸುತಃ. ಇನ್ನು ಕಂಬಲಬರ್ಹಿಷ ಅಂತ ಅವನಿಗೆ 100 ಜನ ಮಕ್ಕಳಾಗಬೇಕು ಅಂತ ತಾನು ಏನು ಮಾಡ್ತಾನೆ, ಧರ್ಮಾನುಷ್ಠಾನವನ್ನು ಮಾಡ್ತಾನೆ. ಆ ಕಂಬಲನ ಅಪೇಕ್ಷೆ ಅಂತ ಅವರಿಗೆ 100 ಜನ ಮಕ್ಕಳು ಹುಟ್ಟಿತು. ಆ ಮಕ್ಕಳಲ್ಲಿ ಶ್ರೇಷ್ಠನಾದವರಿಗೆ ರುಕ್ಮಕವಚ ಅಂತ ಅವನ ಹೆಸರು. ನಿಹತ್ಯ ರುಕ್ಮಕವಚ ಶತಂ ಕವಚಿನಾಂ ರಣೇ ಧನ್ವಿನಾಂ ನಿಜಿತೈರ್ವಾಣೀರವಾಪ ಶ್ರಿಯಮುತ್ತಮಾನ್. ಆ ರತ್ನ ಕವಚ ಇದಲ್ಲ, ಅವ ಕವಚ ಧರಿಸಿಕೊಂಡು 100 ಸೈನಿಕರ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದ. ಏನು ಯುದ್ಧ ಮಾಡಿದ್ರೆ ಇವ ಸೋಲ್ತಾ ಇರಲಿಲ್ಲ ಇವ. ಹಾಗಾಗಿ ಬಹಳ ಸಂಪತ್ತನ್ನು ತಾನು ಪಡೆದ. ಹೆಸರಿಗೆ ತಕ್ಕಾಕೆ ರುಕ್ಮ ಕವಚ. ರುಕ್ಮ ಅಂದ್ರೆ ಬಂಗಾರ, ಬಂಗಾರ ಅಂದ್ರೆ ಗಟ್ಟಿ ಅಂತ ಅರ್ಥ. ಹಾಗಾಗಿ ಅಂತಹ ಬಂಗಾರದ ಕವಚವನ್ನು ಹಾಕಿಕೊಂಡು ಯುದ್ಧ ಮಾಡ್ತಾ ಇದ್ದ. ಹಾಗಾದ್ರೆ ಬುಲೆಟ್ ಪ್ರೂಫ್ ಅಂತ ಏನು ಆಲೋಚನೆ ಮಾಡ್ತಾ ಇದ್ದೇವೆ, ಅದೆಲ್ಲ ಆ ಕಾಲದಲ್ಲಿ ಇತ್ತು, ಈಗ ಅದು ಕಲ್ಪನೆಗೆ ಬಂದಿದೆ. ಜಜ್ಞೇಚ ರುಕ್ಮ ಕವಚಾತ್ ಪರಾಜಿತ್ ಪರವೀರ ಜಜ್ಞರೇ ಪಂಚಪುತ್ರಾತು ಮಹಾವೀರ್ಯಾ ಪರಾಜಿತಾ. ಆ ರುಕ್ಮ ಕವಚನಿಗೆ ಪರಾಜಿತ್ ಪರವೀರ ಅಂತ 2 ಮಕ್ಕಳು, ಪರಾಜಿತನಿಗೆ 5 ಮಂದಿ ಪರಾಕ್ರಮಿಯಾದ ಮಕ್ಕಳು. ಅವರ ಹೆಸರು ರುಕ್ಮೇಶು ಋತರುಕ್ಮಶ್ಚ ಜ್ಯಾಮಗ ಪಾಲಿತೋರಿ ಪಾಲಿತಶ್ಚ ಹರಿಂಚೈವ ವಿದೇಹಶ್ಚ ಪಿತೌ ದದೌ. ವಿದೇಹೇಭ್ಯಸ್ಪಿತಾ ದದೌ. ರುಕ್ಮೇಶು ರುಕ್ಮಪದ್ಮ ಜ್ಯಾಮಗ ಪಾಲಿತ ಹರಿ ಅಂತ 5 ಜನ. ಆ ಪರಾಜಿತನು ತನ್ನಲ್ಲಿ ಹುಟ್ಟಿದ 5 ಮಕ್ಕಳಲ್ಲಿ ಪಾಲಿತ ಮತ್ತೆ ಹರಿ ಎಂಬವರನ್ನು ವಿದೇಹ ರಾಜನಿಗೆ ದಾನ ಮಾಡಿದ್ರು. ಜನಕರ ಅಪ್ಪ ನಿಮಿ ಚಕ್ರವರ್ತಿಯಲ್ಲಿ ಆಗುವ ದೇಹಪಾತ ಆಗ್ಲಿ ಅಂತ ಹೇಳುವುದರಿಂದ ವಿದೇಹ ಅಂತ ಆಗ್ತದೆ, ಅವನಿಗೆ ದಾನ ಮಾಡಿದ್ರು. ರುಕ್ಮೇಶೋ ರಭಭದ್ರಾಜ ಪೃಥುರುಕ್ಮೇಶು ಸಂಹಿತಃ ತಾಭ್ಯಾಂ ಸಂಪ್ರಾಜಿತೋ ರಾಜ್ಯ ಜ್ಯಾಮಾಗೋ ಅವಸದಾಶ್ರಮೇ. ರುಕ್ಮೇಶು ಎನ್ನುವವನಿಗೆ ಪೃಥುರುಕ್ಮ ಅಂತ ಮಹಾರಾಜರಾಗ್ತಾರೆ. ಅವರಿಂದ ರಾಜ್ಯವನ್ನು ಕಳಿಸಲ್ಪಟ್ಟವನು ಯಾರು ಹೇಳಿದ್ರೆ ಜ್ಯಾಮಾಘ ಅಂತ. ಈ ಜ್ಯಾಮಾಘ ವಿರಕ್ತನಾಗಿ ಸನ್ಯಾಸಿಯಾಗಿ ಆಶ್ರಮದಲ್ಲಿ ಇದ್ದ. ಪ್ರಶಾಂತ ಸವನಸ್ಥಸ್ಥೋ ಬ್ರಾಹ್ಮಣೇನಾವಬೋಧಿತ ಜಿಗಾಯ ರಥವಾಸ್ತಾಯ ದೇಶಮನ್ಯನ್ ಧ್ವಜೀರಥಿ. ಪ್ರಶಾಂತ ಸ್ವಭಾವದವನು ಜ್ಯಾಮಾಘ. ತಾನು ಕಾಡಿನಲ್ಲಿ ವಾಸವನ್ನು ಮಾಡ್ತಾ ಇದ್ದ. ಬ್ರಾಹ್ಮಣರಿಂದ ಉಪದೇಶವನ್ನೆಲ್ಲ ಪಡೆದವ ಈತ ಒಂದು ಧ್ವಜ ಸಹಿತವಾದಂಥ ಒಂದು ರಥವನ್ನು ಸ್ವೀಕಾರ ಮಾಡಿ ಮತ್ತೆ ಬೇರೆ ದೇಶವನ್ನು ಕುರಿತು ಹೋದ. ಅಂದರೆ ಬೇರೆ ದೇಶವನ್ನು ತಾನು ಹೋಗಿ ಆ ರಥವನ್ನು ಗೆಲ್ತಾನೆ ಅಂತ ಹೇಳ್ತಾರೆ. ವೃದ್ಧಾಪ್ಯ ಅಂತ ತಾನೇನು ಮಾಡ್ತಾನೆ, ನನಗಿನ್ನು ಆಗೋದಿಲ್ಲ ಅಂತೇಳಿ ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡಿದ. ಆದರೆ ಆಗ ಬ್ರಾಹ್ಮಣರಲ್ಲಿ ಹೇಳಿದ್ರಂತೆ, ಏನು ನಿಮಗೆ, ಏನು ನಿಮ್ಮ ದೇಹಕ್ಕೆ ವೃದ್ಧಾಪ್ಯ ಬಂದಿದೆ ಅಂತ ನೀವು ತಿಳ್ಕೊಳ್ತೀರಿ, ಮನಸ್ಸಿಗೆ ಬರಬಾರ್ದು. ನೀವು ಕ್ಷತ್ರಿಯರು, ನೀವು ಹೋಗಿ ಯುದ್ಧ ಮಾಡಬೇಕು. ಯುದ್ಧ ಮಾಡಬೇಕಾದವರು ಯುದ್ಧ ಮಾಡದೇ ಇದ್ರೆ ಯುದ್ಧ ಮಾಡದವರು ಯುದ್ಧ ಮಾಡಿಬಿಡ್ತಾರೆ. ಇವತ್ತು ಅದಾಗಿ ಬಿಡುತ್ತೆ. ನಮ್ಮ ರಕ್ಷಣೆಯನ್ನು ಕ್ಷತ್ರಿಯರು ಮಾಡಿಕೊಡ್ಬೇಕು. ಕ್ಷತ್ರಿಯರು ಮಾಡಿದ್ರೆ ಬ್ರಾಹ್ಮಣ ಆರಾಮ ಪೂಜೆ ಮಾಡ್ಬೋದು. ಈ ಅವರು ಬರಲಿಲ್ಲ ಹೇಳಿದ್ರೆ ಮತ್ತೆ ಕತ್ತಿಕೊಂಡು ಹೇಳ್ಕೊಂಡು ಜಗಳಕ್ಕೆ ಯಾರು ಹೋಗ್ತಾರೆ? ಬ್ರಾಹ್ಮಣರು ಹೋಗ್ಬೇಕಾಗತ್ತೆ. ಆದ್ದರಿಂದ ನೀವು ಹೋದ್ರೆ ಅವರಿಗೆ ರಕ್ಷಣೆ ಆಗತ್ತೆ ಅಂತ ಹೇಳಿದ್ರಿಂದ ತನ್ನ ತಪಸ್ಸಾಮರ್ಥ್ಯದಿಂದ ಪ್ರಚೋದಿತರಾಗಿ ದೇಶವನ್ನೇ ಗೆದ್ದಿದ್ದಾನೆ ಅಂತ ಅದರ ಅರ್ಥ. ಅಂದ್ರೆ ಸಾಮರ್ಥ್ಯ ಇತ್ತು, ಆ ಬ್ರಾಹ್ಮಣರಲ್ಲಿ ಹೇಳಿದ್ರೋ ಇಲ್ವೋ, ಹಾಗಾಗಿ ಮತ್ತೆ ಹೋಗ್ತಾನೆ, ತಾನು ಮತ್ತೆ ಒಂದು ರಾಜ್ಯವನ್ನೇ ಪಡಿತಾನೆ. ನರ್ಮದಾ ಕೂಲಮೇಕಾಕಿ ನಗರೀಂ ಮೃತ್ತಿಕಾವತೀಂ ರಕ್ಷವಂತಂ ಗಿರಿಂ ಜಿತ್ವಾ ಶುಕ್ತಿಮತ್ಯಾಮುವಾಸಃ. ಏಕಾಗಿಯಾದಂಥ ಜ್ಯಾಮಾಗ ನರ್ಮದಾ ತೀರಕ್ಕೆ ಹೊರಟ. ಅಲ್ಲಿ ತೆರಳಿ ಮೃತ್ತಿಕಾವತಿ ಅಂತ ಒಂದು ನಗರವನ್ನು ಪ್ರವೇಶ ಮಾಡಿ ರಿಕ್ಷವಂತ ಅಂತ ಪರ್ವತ ಅಂತೆ, ಆ ಪರ್ವತವನ್ನು ಗೆಲ್ತಾನೆ. ಶುಕ್ತಿಮಲಿ ತಾನು ವಾಸ ಮಾಡಿದ. ಜ್ಯಾಮಾಗಾಸ್ಯ ಭವದ್ಭಾರ್ಯ ಶೈವ್ಯ ಬಲವತಿ ಸತಿ ಅಪುತ್ರೋ. ಜ್ಯಾಮಾಗನಿಗೆ ಸಂತಾನ ಸಿಕ್ಕಲಿಲ್ಲ. ಹಾಗಾಗಿ ಏನು ಮಾಡ್ತಾನೆ ಈ ಜ್ಯಾಮಾಗ, ಬೇರೆ ಪತ್ನಿಯನ್ನು ಸ್ವೀಕಾರ ಮಾಡಿದ. ಅಲ್ಲ, ಇದರಲ್ಲಿ ದೊಡ್ಡ ಸಂಗತಿ ಏನು, ಇದು ಬೇರೆ ಕಡೆಯಿಂದ ಬಂದಿದೆ ಕಥೆ ಅಂತ ಕೇಳ್ತಾರೆ. ತಸ್ಯ ಆಸೀತ್ ವಿಜಯೋ ಯುದ್ಧೇ ತತ್ರ ಕನ್ಯಾಮವಾಪಸಃ ಭಾರ್ಯಾಮವಾಚ ಸಂತ್ರಸ್ತಾ ಸ್ನುಷೇತಿ ಸರರಾಧಿಪಃ ಏತತ್ ಶ್ರುತ್ವಾ ಅಬ್ರವೀದೇನಂ ಕಸ್ಯ ಚೇಯಂ ಸ್ನುಷೇತಿ ವೈ.
ಒಮ್ಮೆ ಈ ದ್ಯಾಮಗ ಶತ್ರುಗಳ ಜೊತೆಗೆ ಯುದ್ಧಕ್ಕೆ ಹೊರಡ್ತಾನೆ. ಶತ್ರುಗಳ ಜೊತೆಗೆ ಯುದ್ಧಕ್ಕೆ ಹೋಗುವಾಗ ಅಲ್ಲಿ ಒಬ್ಬಳು ಸುಂದರ ಕನ್ಯೆಯನ್ನು ಕಾಣುತ್ತಾನೆ. ಕಂಡು ಬಾಬಾ, ನಾನು ಯುದ್ಧದಲ್ಲಿ ಜಯಶಾಲಿಯಾಗಿದ್ದೇನೆ ಅಂತ ಹೇಳಿದಾಗ ಎಲ್ಲರೂ ಅಷ್ಟೇ, ಯಾವಾಗ ಗೆದ್ದೆ ಎತ್ತಿನ ಬಾಲ ಹಿಡಿಯುವುದು ಅಂತ. ಇವಾಗ ಗೆದ್ದಿದ್ದಾನೆ, ಆ ಸುಂದರ ಸ್ತ್ರೀ ಏನು ಮಾಡಿದ್ದಾಳೆ, ಇವನ ಒಟ್ಟಿಗೆ ಬರ್ತೇನೆ ಅಂತ ದ್ಯಾಮಾಗನೊಟ್ಟಿಗೆ ಬಂದಿದ್ದಾಳೆ. ಅಂದ್ರೆ ದ್ಯಾಮಾಗನ ಹೆಂಡತಿ ಆಗಬೇಕು ಅಂತ ಬಂದಿದ್ದಾಳೆ. ಇಲ್ಲಿ ಬಂದಾಗುವಾಗ ಶೈಬ್ಯ ಕೇಳ್ತಾಳೆ, ಯಾರು ಇದು ಅಂತ ಕೇಳ್ತಾಳೆ. ಇವನಿಗೆ ಹೆಂಡತಿ ಎದುರುಗಡೆ ಧೈರ್ಯ ಇದೆ. ಇದು ಏನಿಲ್ಲ, ನಿನ್ನ ಸೊಸೆ ನಿನ್ನ ಸೊಸೆ ಅಂತ ಹೇಳಿದ. ತನಿಗೆ ಬೇಕು ಅಂತ ಕಟ್ಟಿಕೊಂಡ ನಿನ್ನ ಸವತಿ ಅಂತ ಹೇಳುವ ಬದಲು ಇವ ಏನು ಹೇಳಿದ, ನಿನ್ನ ಸೊಸೆ ಅಂತ ಹೇಳಿದ. ತೊಳಿ ಸ್ನುಷೇತಿ ಸ ನರಾಧಿಪ, ಆಗ್ಲಿಕ್ಕೆ ನರಾಧಿಪ, ಆದ್ರೆ ಹೆಂಡತಿ ಹತ್ರಿಗೆ ಏನೂ ಇಲ್ಲ. ಅವಳು ಕೇಳಿದ್ದೆ ತಡ ನಿನ್ನ ಸೊಸೆ ಅಂತ ಹೇಳಿಬಿಟ್ಟ. ಅವಳು ಕೇಳ್ತಾಳೆ, ಅಲ್ಲ ನಮಗೆ ಇನ್ನು ಮಕ್ಕಳೇ ಆಗ್ಲಿಲ್ಲ, ಮತ್ತೆ ಸೊಸೆ ಎಲ್ಲಿಂದ ಬಂದದ್ದು ಅಂತ. ಆಗ ಹೇಳಿದಂತೆವ, ಏನಿಲ್ಲ, ಮುಂದೆ ಮಗ ಆಗ್ತಾನಲ್ಲ, ಆ ಮಗನಿಗೆ ಇದು ಸೊಸೆ ಆಗಲಿ ಅಂತ ಕರ್ಕೊಂಡು ಬಂದದ್ದು ಅಂತ ಹೇಳಿದಾನಂತೆ. ಹೀಗೆ ತಾನು ಹೀಗೆ ಕಟ್ಟಿಕೊಂಡು ಬಂದಿದ್ದಾನೆ ಅಂತ ಹೇಳ್ತಾರೆ. ಹಾಗಾಗಿ ಇವ ಏನು ಮಾಡಿದ ಕೇಳಿದ್ರೆ, ಅದೇ ಹೇಳ್ತಾರೆ, ಬಲಾತ್ಕಾರದಿಂದ ಮದುವೆ ಆಗಬೇಕು ಅಂತ ಕಟ್ಟಿಕೊಂಡು ಬಂದ. ಆದ್ರೆ ಆಕೆ ಶೈಬ್ಯ ನಸುನಕ್ಕು ಹೇಳ್ತಾಳಂತೆ, ನನಗೇ ಸಂತಾನ ಎಲ್ಲಿಂದ ಬರ್ತಾರೆ, ಅದಕ್ಕೋಸ್ಕರ ನಿನಗೆ ಒಬ್ಬಳು ಮಗ ಹುಟ್ಟಬೇಕು, ಹುಟ್ಟಿದ್ರೆ ಅಂತ ಹೇಳಿ ಕೊನೆಗೆ ಪತ್ನಿಯಾಗಿ ಇವಳನ್ನು ಸ್ವೀಕಾರ ಮಾಡ್ತಾರೆ. ಇದನ್ನು ನೋಡಿ ಪಿತೃಗಳೇ ಖಂಡಿತಂತೆ, ಏನು ಅಯ್ಯೋ ಇವಳಿಗೆ ಒಂದು ಮಗು ಬೇಕು, ಇಲ್ಲದಿದ್ದರೆ ನೋಡಿ ಇಂಥದ್ದೆಲ್ಲ ಆಗತ್ತೆ ಅಂತೇಳಿ. ಹಾಗಾಗಿ ಶೈಬ್ಯೆಯನ್ನು ಪಿತೃದೇವತೆಗಳು ಅಂತ ಹೇಳಿ ಅನುಗ್ರಹ ಮಾಡಿದ್ರು. ಶೈಬ್ಯೆಗೆ ಮಕ್ಕಳಾಯ್ತು ಅಂತ ಹೇಳ್ತಾರೆ. ನೋಡಿ, ಸೊಸೆ ದೊಡ್ಡವಳು, ಮಗ ಹುಟ್ಟಿಕೊಂಡ ಮತ್ತೆ, ಆದ್ರೆ ಯಾವುದರಿಂದಾಗಿ ಪಿತೃಗಳ ಅನುಗ್ರಹದಿಂದ ಶೈಬ್ಯೆ ಪುತ್ರವತಿ ಆದ್ಲು ಅಂತ ಹೇಳ್ತಾರೆ. ಆ ಪುತ್ರನಿಗೆ ಈ ಬಂದಂತ ಹೆಣ್ಣು ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಇವ ಕಟ್ಟಿಕೊಂಡದ್ದು ಮದುವೆ ಆಗ್ಲಿಕ್ಕೆ ಅಂತಲೇ, ಆದ್ರೆ ಜಾಮಾಗನಿಗೆ ಹೆಂಡತಿನ ಇದ್ದರದಕ್ಕೆ ಧೈರ್ಯ ಇಲ್ಲ. ಕೊನೆಗೆ ಸೊಸೆ ಅಂತ ಹೇಳುವಾಗ ಇವನ ಈ ಪರಿಸ್ಥಿತಿಯನ್ನು ಕಂಡು ಪಿತೃಗಳ ಅನುಗ್ರಹದಿಂದಾಗಿ ಮತ್ತೆ ಆಕೆ ಮಗುವನ್ನು ಪಡಿತಾಳೆ. ಆ ಮಗನಿಗೆ ಈ ಸೊಸೆಯನ್ನಂದ್ರೆ ತಂದವಳನ್ನು ಸೊಸೆಯನ್ನಾಗಿ ಮಾಡಿಕೊಟ್ರು ಅಂತ. ಎಷ್ಟೇ ಜನಿಷ್ಯತೆ ಪುತ್ರಸ್ತಸ್ಯ ಭಾರ್ಯೇತಿ ಜಾತಭೀಹಿ ಉಗ್ರೇಣ ತಪಸಾ ತಸ್ಯಾಂ ಪುತ್ರಂ ರಾಜ ವ್ಯಜೀಜನತ್ ಅಂತ ಹೇಳ್ತಾನೆ. ಹಾಗಾಗಿ ನಿನಗೆ ಹೆದರಿ ಅಂದ್ರೆ ಆ ಶೈಬ್ಯಗೆ ಹೆದರಿ ನಿನ್ನ ಮಗನ ಪತ್ನಿ ಅಂತ ಹೇಳಿದ. ಇದನ್ನು ನೋಡಿದಾಗಿ ಮುಂದೆ ಈ ಶೈಬ್ಯ ಕಠಿಣವಾದ ತಪಸ್ಸನ್ನು ಮಾಡಿ ಪಿತೃಗಳ ಅನುಗ್ರಹದಿಂದಾಗಿ ಮುಂದೆ ಒಂದು ಮಗನನ್ನು ಪಡಿತಾಳೆ. ವಿದರ್ಭಂ ಸುಭಗ ಜೈತ್ರ ರಾಜನ್ ಪರಿಣತ ಸದಿ ಪುತ್ರೇಣೋದ್ವಾಯಮಾಸ ಯಾಮುವಾಚ ಪುರಾಸ್ನುಷಾಂ. ಶೈಬ್ಯ ಆದ್ರೂ ಮುದುಕಿಯಾಗಿದ್ಲಂತೆ ಅವಳು ಅಲ್ವಾ, ಇನ್ನೂ ಇದಾಗ್ಲಿಲ್ಲ ಹೇಳುವಾಗ ಕಟ್ಟಿಕೊಂಡು ಬಂದದಿವ. ಮುದುಕಿಯಾಗಿದ್ರು, ಆದ್ರೂ ತಪೋಬಲದಿಂದ ಒಂದು ಮಗನನ್ನು ಪಡ್ಕೊಳ್ಳು ಪಿತೃಗಳ ಅನುಗ್ರಹದಿಂದ. ಅವನ ಹೆಸರೇ ವಿದರ್ಭ ಅಂತ ಹೇಳ್ತಾರೆ. ಹೀಗೆ ಯಾರನ್ನು ಸೊಸೆ ಅಂತ ಹೇಳಿದ್ರೋ ಅವಳನ್ನು ಆಕೆಗೆ ಮತ್ತೆ ಕೊಟ್ಟು ಮದುವೆ ಮಾಡ್ತಾರೆ ವಿದರ್ಭನಿಗೆ. ರಾಜಪುತ್ರ್ಯಾಂತು ವಿದ್ವಾಂಸೌ ಸ್ನುಷಾಯಾಂ ಕ್ರಥ ಕೌಶಿಕೌ ತಸ್ಮಾತ್ ವಿದರ್ಭೋ ಶೂರೌ ರಣವಿಶಾರದೌ. ವಿದರ್ಭನ ಪತ್ನಿಯಾಗಿ ಅರ್ಥಾತ್ ರಾಜಪುತ್ರಿಯಾದ ಅಂದ್ರೆ ಮೊದಲು ಸೊಸೆಯಾಗಿ ಬಂದವಳು. ಅಲ್ಲಿ 2 ಮಕ್ಕಳು ಹುಟ್ಟಿಕೊಳ್ತಾರೆ, ಕ್ರಥ ಮತ್ತೆ ಕೌಶಿಕ ಅಂತ. ಇವರು ರಣವಿಶಾರದರಾಗಿದ್ರು, ಒಳ್ಳೆ ಪರಾಕ್ರಮಿಗಳು ಆಗಿದ್ರು. ಲೋಮಪಾದಂ ತೃತೀಯಂತೋ ಪುತ್ರಂ ಪರಮಧಾರ್ಮಿಕಂ ಲೋಮಪಾದಾತ್ಮಜೋ ಬಭ್ರುಹು ಆಕ್ವಿತಸ್ತಸ್ಯ ಚಾತ್ಮಜ ಆಕ್ವತೆ ಕೌಶಿಕಶ್ಚೈವ ವಿದ್ವಾನ್ ಪರಮಧಾರ್ಮಿಕಃ ಚೈದಿಃ ಪುತ್ರಃ ಕೌಶಿಕಸ್ಯ ತಸ್ಮಾತ್ ಚೈದ್ಯಾನ್ ನೃಪಾಶ್ರುತಾಃ ಭೀಮೋ ವಿದರ್ಭಸ್ಯ ಸುತಃ ಕುಂತಿಸ್ತಸ್ಯಾತ್ಮಜೋ ಭವತು. ಈಕೆಯಲ್ಲಿ ವಿದರ್ಭ ಪರಮಧಾರ್ಮಿಕನಾದಂಥ ವಿದರ್ಭ, ಅವನು ಪರಮಧಾರ್ಮಿಕನಾಗಿದ್ದ. ಅಲ್ಲಿಂದ ಲೋಮಪಾದ ಅಂತ ಪಡಿತಾರೆ. ಲೋಪಮಾದನಿಗೆ ಬಬ್ರು ಅಂತ, ಬಬ್ರುಗೆ ಆಕ್ವತಿ ಅಂತ, ಆಕ್ವತಿಗೆ ಕೌಶಿಕ ಅಂತ. ಈ ಕೌಶಿಕ ಎನ್ನುವುದು ಪರಮಧಾರ್ಮಿಕನಾಗೋ ವಿದ್ವಾಂಸನೂ ಆಗಿದ್ದ ಹೇಳ್ತಾರೆ. ಕೌಶಿಕನಿಗೆ ಛೇದಿ ಅಂತ ಮಗ ಹುಟ್ಟಿಕೊಂಡ. ಅವನಿಂದಲೇ ಬಂದವರೆಲ್ಲ ಚೈದ್ಯರು ಅಂತ ರಾಜರು ಪ್ರಸಿದ್ಧರು. ವಿದರ್ಭನ 4ನೇ ಮಗ ಭೀಮ. ಯಾರು ಕೇಳಿದ್ರೆ ಅದಕ್ಕೋಸ್ಕರ ಭೀಮನಿಗೆ ಕುಂತಿ ಎಂಬುವನು ಮಗನಾದ. ಕುಂತೇರ್ ದೃಷ್ಟ ಸುತೋ ಜಜ್ಞೆ ರಣದೃಷ್ಟ ಪ್ರತಾಪ ಧೃಷ್ಟಸ್ಯ ಜಜ್ಞಿರೇ ಶೂರಾಸ್ತ್ರಯಃ ಪರಮಧಾರ್ಮಿಕಾಃ ಆವಂತಶ್ಚ ಮನಾರ್ಹಶ್ಚ ಬಲಿ ವಿಷ್ಣುಹರಶ್ಚ ಯಃ ದಶಾರ್ಹಸ್ಯ ಸುತೋ ವ್ಯಸ್ತೋ ವಿದ್ವಾನ್ ಭೀಮೂತ ಉಚ್ಯತೆ. ಕುಂತಿಗೆ ಧೃಷ್ಣ ಅಂತ ಮಗ ಹುಟ್ಟಿಕೊಳ್ತಾನೆ. ಅವನು ಯುದ್ಧದಲ್ಲಿ ಬಹಳ ಗಟ್ಟಿಗನಾಗಿದ್ದ ಅಂತ ಮತ್ತು ಪ್ರತಾಪವಂತನಾಗಿದ್ದ. ರಣದೃಷ್ಟ ಪ್ರತಾಪವ ಅಂತ ಕೊಡ್ತಾರೆ. ದೃಷ್ಣನಿಗೆ ಪರಮಧಾರ್ಮಿಕನಾದ 3 ಮಂದಿ ಮಕ್ಕಳು ಹುಟ್ಟಿಕೊಳ್ತಾರೆ. ಅವರ ಹೆಸರು ಆವಂತ, ದಾಶಾರಹ ಅಂತ ಮತ್ತೆ ವಿಷ್ಣುಹರ ಅಂತ ಕೊಡ್ತಾರೆ. ದಾಶಾರಹನಿಗೆ ವಿದ್ವಾಂಸನಾಗಿ ಹುಟ್ಟಿಕೊಂಡವನು ವ್ಯಸ್ತ.
ಅವನಿಗೆ ಜೀಮೂತ ಅಂತ ಪ್ರಸಿದ್ಧಿ. ಜೀಮೂತ ಪುತ್ರೋ ವೃಕತಿ ತಸ್ಯ ಭೀಮರಥ ಸ್ಮೃತ ಅಥ ಭೀಮರಥಸ್ಯಾಸಿ ಪುತ್ರೋ ನವರಥಸ್ತತ. ಜೀಮೂತನಿಗೆ ವೃಕತಿ ಅಂತ ಹುಟ್ಟಿಕೊಂಡ, ವೃಕತಿಗೆ ಭೀಮರಥ, ಅವನಿಗೆ ಭೀಮರಥ ಮಗನಾದ, ಭೀಮರಥನಿಗೆ ನವರಥ ಅಂತ ಮಗನಾದ. ಹೀಗೆ ಭೀಮರಥ, ನವರಥ ಅದೆಲ್ಲ ಶಾಂತಿಯ ಹೆಸರು ಮಾತ್ರ ಅಲ್ಲ, ಒಂದೊಂದು ವ್ಯಕ್ತಿಗಳಿಗೆ ಹೆಸರಿತ್ತು. ತಸ್ಯ ಚಾಸೀತ್ ದಶರಥಃ ಶಕುನಿಸ್ತಸ್ಯ ಚಾತ್ಮಜಃ ತಸ್ಮಾತ್ ಕರಂಬಃ ಕಾರಂಬ್ಯರ್ದೇವರಾತೋ ಅಭವನ್ ನೃಪಃ. ನವರಥನಿಗೆ ದಶರಥ ಮಗನಾದ, ಅವನ ಮಗ ಶಕುನಿ, ಅವನ ಮಗ ಕರಂಬ, ಕರಂಬನ ಮಗ ದೇವರಾತ ಅಂತ ಪ್ರಸಿದ್ಧರು. ದೇವಕ್ಷತ್ರೋ ಅಭವತ್ ತಸ್ಯ ದೈವಕ್ಷತ್ರೈರ್ಮಹಾಯಶಃ ದೇವಗರ್ಭ ಸಮೌಜಜ್ಞೆ ದೇವಕ್ಷತ್ರಸ್ಯ ನಂದನಃ. ದೇವರಾತನ ಮಗನು ದೇವಕ್ಷತ್ರ, ದೇವಕ್ಷತ್ರನ ಮಗನೇ ಮಹಾಕೀರ್ತಿ ಸಂಪನ್ನನಾದ ದೇವಕ್ಷತ್ರಿಯ, ದೇವಗರ್ಭ ಸಮಾನನಾದವನು ದೇವಕ್ಷತ್ರಿಯ ಅಂತ ಕೊಡ್ತಾರೆ. ಮಧೂನಾಂ ವಂಶಕೃದ್ರಾಜ ಮಧುರಭಾಗಪಿ ಮಧುರ್ಜಜ್ಞೇತ ವೈದರ್ಭ್ಯಾಂ ಮರದ್ವಾನ್ ಪುರುಷೋತ್ತಮಃ ಮಧುರ್ಜಜ್ಞೇತ ವೈದರ್ಭ್ಯಾಂ ಭದ್ರವತ್ಯಾಂ ಪುರೋದ್ವಃ. ಒಳ್ಳೆಯ ಮಧು ಅಂತ ಇದ್ದ, ಮಧು ಅಂತ ಹೆಸರೇ ಹಾಗೆ, ಅವನ ಮಾತು ಬಹಳ ಮಧು ಅಂತೆ, ಸಿಹಿಯಾಗಿ ಮಾತಾಡುವವ ಅಂತ. ಅವನಿಗೆ ಮಧು ಅಂತ ವಂಶ ನಿರ್ಮಾಣ ಆಯಿತು. ಅಲ್ಲಿಂದಾಗಿ ವೃಷ್ಣ್ಯರು, ಅಂಧಕರು, ಮಧುಗಳು ಅಂತ ಬರುವಂಥದ್ದು. ವೈದರ್ಭಿಯಲ್ಲಿ ಮಧುವಿನಿಂದ ಮತ್ತೆ ಮರುದ್ವಾನ್ ಅಂತ ಒಬ್ಬ ಪುರುಷೋತ್ತಮ ಎನ್ನುವನು ಹುಟ್ಟಿಕೊಳ್ತಾನೆ. ಕುರುಕುಲ ಶ್ರೇಷ್ಠ ಮಧುವಿನ ತಾಯಿ ವೈದರ್ಭಿ ಭದ್ರಾವತಿ ಅಂತ ಅವಳ ಹೆಸರು ಅಂತ ಕೊಡ್ತಾರೆ. ಇಷ್ಟಂ ಪುತ್ರಮವಾಪ್ನೋತಿ ತೇಜೋವೃತ್ತಂ ಯಶಸ್ವಿನಃ ಐಕ್ಷ್ವಾಕಿ ಚ ಅಭವದ್ಭಾರ್ಯ ಸತ್ವಾನ್ ತಸ್ಯಾಮಜಾಯಿತ ಸತ್ವಾನ್ ಸರ್ವಗುಣೋಪೇತಃ ಸತ್ವತಾಂ ಕೀರ್ತಿವರ್ಧನಃ. ಇನ್ನು ತೇಜಸ್ವಿಯಾದ ಚಾರಿತ್ರ್ಯವುಳ್ಳಂತಹ ಒಬ್ಬ ಮಗ, ಅವನ ಹೆಸರು ಇಷ್ಟ ಅಂತಲೇ ಅವನ ಹೆಸರು. ನಮ್ಮಲ್ಲಿ ಕರೀತಾರೆ ಗುಂಡ ಅಂತ ಕರೀತಾರೆ, ಮತ್ತೆ ಗುಂಡನೆ. ಮೊದಲು ಗುಂಡು ಗುಂಡು ಇತ್ತು ಮಗು ಹುಟ್ಟುವಾಗ, ಆಮೇಲೆ ತೆಳ್ಳಗಾದ್ರೂ ಕೂಡ ಕರೀದು ಗುಂಡ ಅಂತ. ಹಾಗೆ ಇಲ್ಲಿ ಕೂಡ ಕರೆಯುವಾಗ ಅದು ಇಷ್ಟ ಇಷ್ಟ ಅಂತ ಕರೆದಿರ್ಬೋದು, ಮತ್ತೆ ದೊಡ್ಡದಾದ ನಂತರ ಇವ ಇಷ್ಟನೇ ಆಗಿಬಿಟ್ಟ. ಹೀಗೆ ಇಷ್ಟಂ ಪುತ್ರಮವಾಪ್ನೋತಿ ಅಂತ ಮಗು, ನಾನು ಇಷ್ಟ ಮಗು ಅಂತ ಎಣಿಸಿನಲ್ಲ, ಮಗುವಿನ ಹೆಸರೇ ಇಷ್ಟ ಅಂತ. ಆ ಮಧುವಿಗೆ ಮತ್ತೆ ಈಕ್ಷ್ವಾಕಿ ಅಂತ ಪತ್ನಿ ಇದ್ದು, ಅವಳಿಗೆ ಸತ್ವಾನ್ ಅಂತ ಮಗ, ಸತ್ವಾನಿಗೆ ಸಮಸ್ತ ಗುಣಗಳಿಂದ ಕೂಡಿದ ಈ ವಂಶವೃದ್ಧಿಯನ್ನು ಪಡಿಸುವವನಂತಾದ ಮಧುವಂಶದ ಕೀರ್ತಿಯನ್ನು ಅಭಿವೃದ್ಧಿ ಪಡಿಸುವವನಾಗಿದ್ದ. ಇಮಾಂ ಸೃಷ್ಟಿಂ ವಿಜ್ಞಾಯ ಜ್ಯಾಮಘಸ್ಯ ಮಹಾತ್ಮನಃ ಯುಜ್ಯತೆ ಪರಯ ಕೀರ್ತ್ಯ ಪ್ರಜಾಮಾನುಷ್ಯ ಭವೇತ್ ತಥಾ. ಆಮೇಲೆ ಹೇಳ್ತಾರೆ, ಈ ಜ್ಯಾಮಘರ ಈ ವಂಶದ ವೃಷ್ಟಿಯನ್ನು ಅಂದರೆ ಚರಿತ್ರೆಯನ್ನು ಯಾರು ತಿಳಿತಾರಲ್ಲ, ಅವರು ಶ್ರೇಷ್ಠವಾದ ಕೀರ್ತಿಯನ್ನು ಪಡಿತಾರೆ, ಉತ್ತಮ ಮಕ್ಕಳನ್ನು ಪಡಿತಾರೆ ಅಂತ ಕೊಡ್ತಾರೆ. ಹಾಗಾಗಿ ಒಂದೊಂದು ವಂಶದಲ್ಲಿ ಕೇಳಿದಾಗ ಒಂದೊಂದು ಅವಾಂತರ ಫಲವನ್ನು ಕೊಡ್ತಾ ಇದ್ದಾರೆ. ಶ್ರೀ ವೈಶಂಪಾಯನ ವಾಚ. ಇನ್ನು ಕಕುರ ವಂಶವನ್ನು ವಿಸ್ತರಿಸ್ತಾರೆ. ಸತ್ವ ಸಂಪನ್ನಾನ್ ಕೌಸಲ್ಯ ಶುಷವೇ ಸುತಾನ್ ನಿಮಿಂಚ ಭಜಮಾನಂಚ ದಿವ್ಯಂ ದೇವಕೃತಂ ನೃಪ ಅಂಧಕಂಚ ಮಹಾಬಾಹು ವೃಷ್ಟಿಂಚ ಯದುನಂದನಂ ತೇಷಾಂ ವಿಸರ್ಗಾಶ್ಚತ್ವಾರೋ ವಿಸ್ತರೇಣೇಹ ತಾಂಶು. ಸತ್ವತನಿಂದ ಸತ್ವ ಸಂಪನ್ನರಾದಂತಹ ಮಕ್ಕಳು ಯಾರನ್ನು ಪಡೆದ್ನು ಕೇಳಿದ್ರೆ ಕೌಸಲ್ಯೆ ಅಂತ. ಕೌಸಲ್ಯ ಅಂದ್ರೆ ಸತ್ವತನ ಪತ್ನಿ. ಅವರ ಹೆಸರು ನಿಮಿ, ಭಜಮಾನ, ದಿವ್ಯ, ದೇವಕೃತ, ಅಂಧಕ, ವೃಷ್ಣಿ ಅಂತ. ಯದುಕುಲದವರು ಸೃಷ್ಟಿಗಳು 4 ವಿಧವಾಗಿ ಪ್ರಸಿದ್ಧರಾದವರು. ಅವರ ಹೆಸರನ್ನು ಹೇಳುತ್ತೇನೆ. ಭಜಮಾನಸ್ಯ ರಾಜೇಂದ್ರ ವಾಕ್ಯಕ ಚೋಪರಾತ್ಯಕ ಆಸ್ತಾಂ ಭಾರ್ಯೆ ತಯೋಸ್ತಸ್ಯ ಜಜ್ಞರೇ ಭವತ್ಸುತಾಹ. ಇನ್ನು ಭಜಮಾನಿಗೆ ವಾಕ್ಯಕ, ಉಪವಾಕ್ಯಕ ಅಂತ 2 ಪತ್ನಿಯರಿದ್ರು. ಹಾಗಾಗಿ ಅಲ್ಲಿಂದ ಬಹಳವಾದಂಥ ಮಕ್ಕಳನ್ನು ಆಕೆ ಪಡಿತಾಳೆ. ನಿಮಿಶ್ಚ ಕ್ರಮಣಶ್ಚೈವ ವಿಷ್ಣು ಶೂರ ಪುರಂಜಯ ಏತೇ ವಾಕ್ಯಕನಾಮಾಯಂ ಭಜಮಾನಾದ್ ವಿಜಜ್ಞರೇ. ಬಾಹ್ಯಕೆಯಿಂದ ಭಜಮಾನನಿಗೆ ನಿಮಿ, ಶ್ರವಣ, ವಿಷ್ಣು, ಶೂರ, ಪುರಂಜಯ ಅಂತ ಮಕ್ಕಳು. ಅಯುಜಾಚಿತ್ ಸಹಸ್ರಾಚಿತ್ ಚಿತಾಜಿತ್ಯಾರ್ಥದಾಶಕಃ ಉಪವಾಕ್ಯಕ ನಾಮಾಯಾಂ ಭಜಮಾನಾದ್ ವಿಜಜ್ಞರೇ. ಇನ್ನು ಉಪವಾಕ್ಯಕೆಯಲ್ಲಿ ಭಜಮಾನನಿಂದ ಹುಟ್ಟಿದ ಇನ್ನು ಮಕ್ಕಳು ಅಯುತಾಜಿತ್, ಸಹಸ್ರಾಜಿತ್, ಶತಾಜಿತ್, ದಾಶಕ ಅಂತ ಮಕ್ಕಳು. ಯಜ್ಮ ದೇಮಾ ವೃಧೋ ರಾಜ ಚಚಾರ ವಿಪುಲಂ ತಪಃ ಪುತ್ರ ಸರ್ವಗುಣೋಪೇತೋ ಮಮ ಸ್ಯಾದಿತಿ ನಿಶ್ಚಿತಃ. ಇನ್ನು ರಾಜ ದೇಮಾವೃಧ ಎನ್ನುವನು ಯಜ್ಞಶೀಲನಾದ ರಾಜ. ಆತ ಏನು ಮಾಡ್ತಾನೆ ಕೇಳಿದ್ರೆ, ತನ್ನ ತಪಸ್ಸಿನಿಂದ ವಿಪುಲವಾದ ಭೂಮಿಯಲ್ಲೆಲ್ಲ ಸಂತರಿಸಿದ. ದೊಡ್ಡ ಜಾಗ ಆದ್ರೂ ತನ್ನ ತಪೋ ಸಾಮರ್ಥ್ಯದಿಂದ ಚಚಾರ ವಿಪುಲಂ ತಪಃ, ಬಹಳಷ್ಟು ತಪಸ್ಸನ್ನು ಮಾಡಿದವ, ಭೂಮಿಯೆಲ್ಲ ಸಂಚಾರ ಮಾಡಿದವ. ಅವನ ತಪಸ್ಸಿನ ಉದ್ದೇಶ ಏನು ಗೊತ್ತಾ? ಪುತ್ರ ಸರ್ವಗುಣೋಪೇತ, ನನಗೆ ಒಳ್ಳೆಯ ಮಗ ಬರಬೇಕು ಅಂತ ಇಡೀ ಭೂಮಿಯಲ್ಲಿ ಓಡಾಡುದು, ಇದ್ದಲ್ಲೆಲ್ಲ ತಪಸ್ಸು ಮಾಡು.
ಏನು ಸಂಕಲ್ಪ ಕೇಳಿದ್ರೆ ಒಳ್ಳೆ ಗುಣಭರಿತನಾದ ಮಗ ಹುಟ್ಟಿಕೊಳ್ಬೇಕು ಅಂತ. ಹಾಗಾಗಿ ಸುಯಜ್ಞಾತ್ಮಾನಮೇವಂತೋ ಪರ್ಣಶಾಯಾಂ ಜಲಂ ಸ್ಪೃಶನ್ ಸದೋಪಸ್ಪೃಶಸತಸ್ತಸ್ಯ ಚಕಾರ ಪ್ರಿಯಮಾಪಗ. ತನ್ನ ಮನೋನಿಗ್ರಹವನ್ನೆಲ್ಲ ಸಾಧಿಸಿಕೊಂಡು ತಾನೇನು ಮಾಡ್ತಾನೆ, ತಪಸ್ಸನ್ನು ಮಾಡಿದ. ಎಲ್ಲಿ ಅಂತ ಕೇಳಿದ್ರೆ ಪರ್ಣಶಾಯ ಜಲಂ ಸ್ಮರಣ. ಪರ್ಣಾಶ ಅಂತ ಒಂದು ನದಿ, ಆ ನದಿಯ ನೀರಿನಲ್ಲಿ ಸ್ನಾನ ಮಾಡ್ತಾ ತಪಸ್ಸನ್ನು ಆಚರಿಸ್ತಾ ಇದ್ದ. ಆಗ ಇವನ ಮೇಲೆ ನದಿ ಪರ್ಣಾಶಾಭಿಮಾನಿ ದೇವತೆ ನದಿ ಹರಿತಾ ಇರುವಾಗ ಅತಿಶಯವಾದಂಥ ಪ್ರೀತಿಯನ್ನು ತೋರಿಸಿದಂತೆ. ಆಗಲಿ ಒಳ್ಳೆ ಮಗು ಬೇಕು ಅಂತ ಇವ ಸ್ನಾನ ಮಾಡ್ತಾನಲ್ಲ ಅಂತ ಇವನ ಮೇಲೆ ನೀರು ಹರಿತಾ ಇತ್ತಂತೆ. ಚಿಂತೆಯ ಹಿ ಪರೀತಾಸ ಜಗಾಮೈವಂ ವಿನಿಶ್ಚಯಂ ಕಲ್ಯಾಣತ್ವಾನ್ ನರಪತೇಸ್ತಸ್ಯ ಸ ನಿಮ್ನಗೋತ್ತಮ. ಹಾಗಾಗಿ ಇವನ ಬಗ್ಗೆ ಯೋಚಿಸಿದ ಪರ್ಣಾಶ ಇಂಥ ನದಿ ಅಭಿಮಾನಿ ಒಂದು ನಿಶ್ಚಯಕ್ಕೆ ಬರ್ತಾಳೆ. ಏನು, ಇವನಿಗೆ ಒಳ್ಳೇದು ಮಾಡಬೇಕು, ಇವನಿಗೆ ಒಳ್ಳೆ ಸಂತಾನವನ್ನು ಕೊಡಬೇಕು ಅಂತ ನದಿ ಅಭಿಮಾನಿ ದೇವತೆ ಉದ್ದೇಶ ಮಾಡಿದ್ಲು. ಹಾಗಾಗಿ ನಾಧ್ಯಗಚ್ಚತ ತಾಂ ನಾರೀಂ ಯಸ್ಯಾಮೇವಂ ವಿಧಂ ಸ್ತುತಃ ನ್ಯಾಯೇ ತಸ್ಮಾತ್ ಮಯಂ ಹಂತ ಭವಾಮ್ಯಸ್ಯ ಸಹಂ ವ್ರತ. ಹಾಗಾದ್ರೆ ನಾನೇನು ಮಾಡೋದು, ಇವನಿಗೆ ಒಳ್ಳೆ ಹೆಂಡತಿ ಸಿಕ್ಕಬೇಕು, ಒಳ್ಳೆ ಮಗು ಹಿಡಬೇಕು ಅಂತ ದಿನ ಆಲೋಚನೆ ಮಾಡ್ತಾ ಇದ್ಲಂತೆ, ದಿನ ಹರಿತಾ ಇರುವಾಗ. ಆದರೆ ಇಷ್ಟರವರೆಗೆ ಉತ್ತಮ ಸಂತಾನವನ್ನು ಕೊಡುವಂತ ನಾರಿಮಣಿಯೇ ಸಿಕ್ಕಿ. ಆದ್ದರಿಂದ ಏನು ಮಾಡ್ತೇನೆ, ನಾನೇ ಇವನ ಪತ್ನಿ ಆಗ್ತೇನೆ. ಇವ ನನ್ನಲ್ಲಿ ಸ್ನಾನ ಮಾಡಿದ್ದಕ್ಕೆ ಇವನದ್ದು ವ್ಯರ್ಥ ಆಗಬಾರದು ಜೀವನ ಅಂತ ಹೇಳಿ ತಾನೇ ಏನು ಮಾಡ್ತಾಳೆ ಕೇಳಿದರೆ ಅವನಿಗೆ ಒಳ್ಳೆಯ ನದಿ ಅಭಿಮಾನಿ ದೇವತಿ ಒಂದು ಹೆಣ್ಣಾಗಿ ಕುಮಾರಿಯಾಗಿ ಬರ್ತಾಳೆ. ಅತ ಭೂತ್ವಾ ಕುಮಾರಿ ಸಾ ಬಿಭ್ರತಿ ಪರಮಂ ವಪುಃ ವರಯಾಮಾಸನಪತಿಂ ತಾಮಿಯೇಷ ಪ್ರಭುಃ ಅತ ಸಾ ದಶಮೇ ಮಾಸಿ ಶುಲ್ವೇ ಸರಿತಾಂಬರ. ತಾನೇ ಒಂದು ಶ್ರೇಷ್ಠ ಕನ್ಯಕೆಯಾಗಿ ಬರ್ತಾಳೆ. ಪರ್ಣಾಶ ಎನ್ನುವಂಥ ಈಕೆ ಕುಮಾರಿಯಾಗಿ ಬಂದು 10 ತಿಂಗಳಲ್ಲಿ ತಾನು ಮಗುವನ್ನು ಹೆಡೆದು ಕೊಡ್ತಾಳೆ. ಪುತ್ರಂ ಸರ್ವಗುಣೋಪೇತಂ. ಅಲ್ಲ, ಇದೆಲ್ಲ ಆಗ್ತದ ಕೇಳಿದ್ರೆ ಮತ್ತೆ ಗಂಗೆ ಆದದ್ದೇನು, ಗಂಗೆಯು ನದಿಯೇ. ಆದರೂ ಅಭಿಮಾನಿ ದೇವತೆ ಬಂದು ತಾನು ಶಂತನುವಿಗೆ ಮಗುವನ್ನು ಕೊಡ್ಲಿಲ್ವಾ, ಅದೇ ರೀತಿಯಾಗಿ ಪುತ್ರಂ ಸರ್ವಗುಣೋಪೇತಂ ಬಭ್ರಂ ದೇವಾ ವೃಧಾನ್ ನೃಪಾತ್ ಅನುವಂಸೆ ಪುರಾಣಜ್ಞಾ ಗಾಯಂತೀತಿ ಪರಿಶ್ರುತಃ. ಹಾಗಾಗಿ ಅವಳಿಂದ ಹುಟ್ಟಿದಂತಹ ಮಗು ಅದು ಸಮಸ್ತ ಗುಣಗಳಿಂದ ಕೂಡಿದವನಾಗಿತ್ತು. ಅವನಿಗೆ ಹೆಸರೇ ದೇವಾವೃಧ ಅಂತ ಆ ಮಗುವಿಗೆ ಹೆಸರು ಹುಟ್ಟುತ್ತದೆ. ಆ ನದಿ ಅಭಿಮಾನಿಯಲ್ಲಿ ಹುಟ್ಟಿದ ಮಗುವನನ್ನು ಬಬ್ರು ಅಂತ ಪ್ರಸಿದ್ಧ ಅಂತ ಕೊಡ್ತಾರೆ. ಹಾಗಾಗಿ ಈ ಕಾಲದಲ್ಲಿ ಆ ಪುರಾಣವನ್ನು ತಿಳಿದವರೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ, ಬಬ್ರು ಬಹಳ ಒಳ್ಳೆಯ ಹುಡುಗ ಅಂತ ಪುರಾಣಜ್ಞರು ಹೇಳ್ತಾರೆ ಅಂತ ಪುರಾಣವೇ ತಾನು ಹೇಳ್ತಾ ಉಂಟು. ಗುಣಾನ್ ದೇವಾವೃಧ ಸ್ಯಾಥ ಕೀರ್ತಯಂತೋ ಮಹಾತ್ಮನಃ ಯಥೈವಾನುಸ್ಮೃತಂ ದೂರಾದ್ ಅಪಶ್ಯಾಮ ತಥಾಂತಿಕಾತ್ ಬಬ್ರು ಶ್ರೇಷ್ಠೋ ಮನುಷ್ಯಾಣಾಂ ದೇವೀರ್ ದೇವಾವೃಧ ಸಮಃ. ಹಾಗಾದರೆ ದೇವಾವೃಧನಿಗೆ ಬಬ್ರು ಬಬ್ರು ಅಂತ ತಾವು ಏನು ಹೇಳ್ತಾ ಇದ್ದಾರೆ, ಇದೆಲ್ಲ ಬಬ್ರು ದೇವತೆಗಳಿಗೆಲ್ಲ ಸಮಾನನಾದವ ಅಂತ ಹೊಗಳ್ತಾ ಇದ್ದಾರೆ. ಅಂತಹ ಚರಿತ್ರೆಯನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮನಸೇಂದ್ರಿಯರೋ ಬುದ್ಧ್ಯಾತ್ಮನ ಮನುಸೃತ ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪ್ರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣಃ ಕಮಲಾನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ತಚಕ್ರಾಸಿ ಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗದಂಹಾರಿ ಬಲಭದ್ರಪ್ರಿಯಾನುಜಃ पूतना जीविताहारी शकटासुरभञ्जनः नन्दं व्रजजनानन्दी सच्चिदानन्दविग्रहः नवनीतविलिप्ताङ्गो नवनीतनटो नगः नवनीतनवाहारो मुचकुन्दप्रसादकृत् षोडशस्त्रीसहस्रेशत्रिभङ्गी मधुराकृतिः सुकमाकमृताब्दिन्दर्गोविन्दो गोपीनां पतिः वत्सपादः